ಸ್ಪೇಸ್ ನೋಡ್ತಾ ಇದ್ದೀರಾ ಫುಲ್ ಹೈಲೈಟ್ ಆಗುತ್ತೆ ಸರ್. ಯಾಕಂದರೆ ಸೋಫಾದು ನಾವು ಆಲ್ಮೋಸ್ಟ್ ಟೀಕಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸರಿ. ಅದೇ ಥರ ನಾವು ಟೀಕ್ ಸೋಫಾಸ್ ಹಾಕೊಂಡಿದ್ದೀವಿ ಸರ್. ಸೊ ಆ ಟೀಕ್ ಸೋಫಾಗೆ ಈ ಥರ ಒಂದು ಬೀಡಿಂಗ್ ಮಾಡಿ ಜಸ್ಟ್ ಒಂದು ಲೈಟ್ ಹಾಕೊಂಡ್ರು ತುಂಬ ಹೈಲೈಟ್ ಆಗುತ್ತೆ ಅಂತೇಳಿ ಸೇಮ್ ಅದೇ ಕಾನ್ಸೆಪ್ಟ್ ನಮಗೆ ಪ್ಲೇ ಮಾಡ್ಕೊಂಡಿವಿ ಸರ್. ಬೇಸಿಕಲಿ ಜಿ ಪ್ರೊಫೈಲ್ ನಮ್ಗೆ ಈ ಥರ ಬರುತ್ತೆ ಸರ್. ನಾವೇನು ಶಟರ್ ಬರುತ್ತೆ ಶಟರಲ್ಲಿ ಗ್ರೂವ್ ಮಾಡಿ ಇದನ್ನು ಫಿಕ್ಸ್ ಮಾಡಿರ್ತೀವಿ. ಸೊ ಇದೊಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ, ನೋಡೋಕ್ಕೂ ನಿಮ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ವೀಕ್ಷಕರೇ ತುಂಬ ಜನ ಹೇಳಿದ್ರೆ ಜಿ ಪ್ರೊಫೈಲಲ್ಲಿ ನಿಮಗೆ ಎಡ್ಜಸ್ ಆಗುತ್ತೆ ನೋಡಿ, ಇಲ್ಲಿ ಎಡ್ಜಸ್ ಅಲ್ಲಿ ಕವರಿಂಗ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಈ ತರ ಕವರಿಂಗ್ ಕೊಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೈ ಕಟ್ ಆಗೋದಾಗ್ಲಿ ತೊಂದರೆ ಆಗೋದಾಗ್ಲಿ ಆಗೋದಿಲ್ಲ. ನಮಗೂ ಅದೇ ಒಂದು ಯೂನಿಕ್ ಆಗಿ ಬೇಕಿತ್ತು, ಈಗ ರಿಪೀಟ್ ಆಗಬಾರ್ದು ಕಂಪೇರ್ ಟು ಅದರ್ ಡಿಸೈನ್ ಆಕ್ಚುಲಿ. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡಿದ್ರ ನೀವು? ಚೆನ್ನಾಗಿದೆ ನಮ್ಮ ವೀಕ್ಷಕರಿಗೆ ಹೇಳಿ ಹೋಗಿ ಬರ್ಲಿ ಒಂದೊಂದು ರೌಂಡ್ ಎಲ್ಲರೂ ಕೂಡ ಕೆಲಸ ಕೊಡ್ತಾರ ಬಿಡ್ತಾರ ಒಂದು ರೌಂಡ್ ನೋಡ್ಕೊಂಡ್ ಬಂದ್ಬಿಡ್ಲಿ. ಚೆನ್ನಾಗಿದೆ ತಾನೆ? ಎಲ್ಲ ಚೆನ್ನಾಗಿದೆ. ಸೊ ನಾನು ವಿಲ್ ರೆಫರ್ ಡೆಫಿನೆಟ್ಲಿ ಹೋಗಿ ಬರ್ಬೋದು, ಒಂದು ರೌಂಡ್ ನೋಡ್ಕೊಂಡ್ ಬರ್ಬೋದು. ಕ್ವಾಲಿಟಿ ವೈಸ್ from ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಒಂದು ಒಳ್ಳೆ ಯೂನಿಕ್ ಆಗಿರೋ ಇಂಟೀರಿಯರ್ನ ಇವತ್ತು ತೊಗೊಂಬಂದಿದ್ದೀನಿ. ಆ್ಯಂಡ್ ಹೌದು ವೀಕ್ಷಕರೇ, ಆಲ್ರೆಡಿ ಹೈಲೈಟಲ್ಲಿ ನೋಡಿರ್ತೀರ ಎಷ್ಟು ಯುನೀಕ್ ಆಗಿದೆ, ಎಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಇಂಟೀರಿಯರ್ನ ಮಾಡಿರೋಂಥವ್ರು ನಮ್ಮ ವಿವಾ ಡಿಸೈನರು ಆಲ್ರೆಡಿ ನೀವು ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದಾರೆ, ರೆಗ್ಯುಲರಾಗಿ ಬರ್ತಾ ಇದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ಇಂಟೀರಿಯರ್ಗಳನ್ನು ತೊಗೊಂಬರ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತು ಯಾವ ರೀತಿ ಇಂಟೀರಿಯರ್ ನೋಡ್ತಾ ಇದ್ದೀವಿ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವಿವಾ ಡಿಸೈನ್ಸ್ ಕಡೆಯಿಂದ ಅಭಿಷೇಕ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಒಂದು ಒಳ್ಳೊಳ್ಳೆ ಇಂಟೀರಿಯರ್ ತೊಗೊಂಬರ್ತಾ ಇದ್ದೀರಾ, ಒಂದಕ್ಕಿಂತ ಒಂದು ಡಿಫ್ರೆಂಟು. ಸರ್ ಈ ಮನೆಯಲ್ಲಿ ಯೂನಿಕ್ ಅಂತ ಏನು ಮಾಡಿದ್ದೀರಾ ಸರ್? ಸರ್ ಈ ಮನೇಲಿ ಮೇನ್ ಆಗಿ ಸರ್ ನಾವು ಮಾಡಿರುವಂಥ ಒಂದು MS ಪಾರ್ಟಿಷನ್ ಕಿಚನ್ಗೆ ಆಸ್ ವೆಲ್ as ಸ್ಟೇರ್ಕೇಸ್ ರೈಲಿಂಗು ಸರ್. ಸ್ಟೇರ್ಕೇಸ್ ರೈಲಿಂಗ್ ಯಾವ ಥರ ಮಾಡಿದ್ದೀವಿ ಅಂದರೆ ನೀವು ನಾರ್ಮಲ್ ಆಗಿ ನೋಡುವಂಥ SS ವಿತ್ ಗ್ಲಾಸ್ MS ಆ ಥರ ಮಾಡಿದರೆ ಡಿಫ್ರೆಂಟ್ ಡಿಸೈನು, ಡಿಫ್ರೆಂಟ್ ಕಾನ್ಸೆಪ್ಟು, ಪ್ಲಸ್ ಈ ಮನೆಗೆ ನೋಡೋಕೆ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿರುತ್ತೆ ಮಾಡಿದ್ದೀವಿ ಅಲ್ವಾ? ನಾ ಈ ವಿಡಿಯೋದಿಂದ ನೀವು ಆ್ಯಕ್ಚುಲಿ ಇನ್ಸ್ಪೈರ್ ಆಗ್ಬೋದು. ಹೌದಪ್ಪ, ಒಂದು ರೈಲಿಂಗ್ಸನ್ನು ಈ ರೀತಿನೂ ಮಾಡ್ಬೋದು, ಒಂದು ಪಾರ್ಟಿಷನನ್ನು ಅದು ಕೂಡ MS ಪಾರ್ಟಿಷನನ್ನು ಈ ರೀತಿ ಮಾಡ್ಬೋದು. ಆ್ಯಂಡ್ ಎಸ್ಪೆಷಲಿ ಬೀಡಿಂಗು. ಸೊ ಈ ನಮ್ಮ ಯುರೋಪ್ ಸ್ಟೈಲಲ್ಲಿ ಬೀಡಿಂಗ್ಸ್ಗಳು ತುಂಬ ಫೇಮಸ್ ಆಗ್ತಾ ಇದೆ. ಸೊ ಈ ಮನೆಯಲ್ಲಿ ಕಂಪ್ಲೀಟ್ 2 ವಾಲ್ಗೆ ಬೀಡಿಂಗ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಹಿಂದ್ಗಡೆ ಇದೆ, ಅದನ್ನು ತೋರಿಸೋಣ ಡೆಫಿನೆಟ್ಲಿ ಅಂತ ಹೇಳ್ಬೋದು. ಸರ್ ಎಕ್ಸಾಕ್ಟಾಗಿ ಯಾವ ಲೊಕೇಶನಲ್ಲಿ ಇದೆ ಸರ್? ನಾವು ಹೋಗಿದ್ರು ರಾಮೋಳಿ ಹತ್ರ ಸರ್. ಇದು ಕ್ಲೈಂಟ್ ನೇಮ್ ಏನು ಸರ್? ಕ್ಲೈಂಟ್ ನೇಮ್ ಅದು ಲೋಕೇಶ್ ಸರ್ ಅಂತ. ಲೋಕೇಶ್ ಸರ್, ಓಕೆ. ಈ ಮನೆಯಲ್ಲಿ ಏನೇನು ಮಾಡಿದ್ದೀರಾ ಸರ್? ಸರ್ ಇಲ್ಲಿ ಫುಲ್ ಇಂಟೀರಿಯರ್ಸ್ ಮಾಡಿವಿ ಸರ್. ಟೋಟಲ್ ಇಂಟೀರಿಯರ್ಸು ವಿತ್ ನಾನು ಹೇಳಿದಾಗ ಅದೊಂದು SS ರೈಲಿಂಗು ಪ್ಲಸ್ MS ಒಂದು ಪಾರ್ಟಿಷನ್ ಟೋಟಲ್ ಇಲ್ಲಿ ಮಾಡ್ಕೊಟ್ಟಿದ್ದೀವಿ. ಓಕೆ. ಸೊ ನಿಮ್ಮದು ಟರ್ನ್ಕಿ ಪ್ರಾಜೆಕ್ಟ್, ಹೌದು ಕರೆಕ್ಟಾ? ಏನು ಟರ್ನ್ಕಿ ಪ್ರಾಜೆಕ್ಟ್ ಹೇಳಿ ನಮ್ಮ ವೀಕ್ಷಕರಿಗೆ. ಸೊ ವೀಕ್ಷಕರು, ನಮ್ಮದು ಟರ್ನ್ಕಿ ಅಂದರೆ ಏನಾಗುತ್ತೆ, ಈಚ್ ಆ್ಯಂಡ್ ಎವ್ರಿ ಐಟಮ್ ನಿಮ್ಗೆ ಇಂಟೀರಿಯರ್ ಏನೇನು ಬೇಕಾಗುತ್ತೆ ಎವ್ರಿಥಿಂಗ್ ನಾವು ನಿಮಗೆ ಸೆಲೆಕ್ಟ್ ಮಾಡಿ ಅದನ್ನು ಚೂಸ್ ಮಾಡಿ ಡಿಸೈನ್ ಎಲ್ಲ ತೋರಿಸಿ ಪ್ಲಸ್ ಮಾಡ್ಕೊಡ್ತೀವಿ ಸರ್. ಅಂದರೆ ಇಟ್ ಮೈಟ್ ಬಿ ಫ್ರಮ್ ದ ಡೋರ್ ಮ್ಯಾಟಿಂದ ಹಿಡಿದು ನಿಮಗೆ ಲಾಸ್ಟ್ ಬರುವಂಥ ಕರ್ಟನ್ಸ್ ಗಂಟ ನಾನು ಈಚ್ ಆ್ಯಂಡ್ ಎವ್ರಿ ಐಟಮ್ ನಾವೇ ಸೆಲೆಕ್ಟ್ ಮಾಡ್ಕೊಡ್ತೀವಿ ಸರ್. ಫರ್ನಿಚರು ಮಾಡ್ತೀರಾ? ಟೋಟಲ್ ಆಗಿ ಸರ್. ಎಸ್, ಸೋಫಾಸು, ಡೈನಿಂಗ್ ಟೇಬಲ್ಸು ಯಾವುದೇ ಬೇಕು ಅಂದ್ರೆ ನಮ್ಮ ಕಸ್ಟಮರ್ಸ್ಗೆ ನಾವು ನಿಮ್ಮ ಡಿಸೈನ್ ಪ್ರಕಾರವಾಗಿ ಅದಕ್ಕೆ ಡಿಸೈನ್ ಮಾಡಿ ನಾವು ಮಾಡ್ಕೊಡ್ತೀವಿ ಸರ್. ಕಿಚನ್ ಅಪ್ಲೈನ್ಸಸ್ ಬರುತ್ತಾ? ಟೋಟಲಿ ಎಸ್ ಸರ್. ಎವ್ರಿಥಿಂಗ್ ಸರ್. ಲೈಟ್ಸ್ ಬರುತ್ತಾ? ಎಸ್ ಸರ್. ಯಾಕಂದ್ರೆ ತುಂಬಾ ಇಂಟೀರಿಯರ್ ಲೈಟ್ಸ್ ಎಲ್ಲ ಮಾಡೋದಿಲ್ಲ. ಹೌದು ಸರ್. ಲೈಟ್ಸ್ ಹೇಗಿರುತ್ತೆ ಅಂದ್ರೆ 2 ಥರ ಆಪ್ಷನ್ ಕೊಡ್ತೀವಿ ಸರ್. ನಾವು ಕೆಲವೊಂದು ಟೈಪ್ಸ್ ಇದೆ ಸರ್ ವೆಂಡರ್ಸ್ ಜೊತೆಗೆ. ಅಲ್ಲೋಗಿನೂ ನಮ್ಮ ಡಿಸೈನರ್ ಯಾವ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ನಿಮ್ಗೆ ಅಸೈನ್ ಆಗಿರ್ತಾರೆ ಅವ್ರು ಬಂದು ಸೆಲೆಕ್ಟ್ ಮಾಡ್ಕೊಡ್ತಾರೆ. ಎಲ್ಸ್ ನಾಟ್ ನಮ್ಮ ಕಸ್ಟಮರ್ಗೆ ಇರ್ತು ಅಷ್ಟು ದೂರ ಬರೋಕ್ಕಾಗಲ್ಲ ಅಂತಿದ್ದವ್ರಿಗೆ ನಾವು ಎಲ್ಲಿ ಪ್ರಾಜೆಕ್ಟ್ ಇವಾಗ ಮಾಡ್ತಾ ಇದೀವಿ ಅಂದರೆ ಇಲ್ಲಿ ಸುತ್ತಮುತ್ತ ಯಾವ್ದಾದ್ರು ಲೈಟ್ ಶಾಪ್ ಇದ್ರೆ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗಿ ಸೆಲೆಕ್ಷನ್ ಮಾಡಿಕೊಟ್ಟು ಫಿಕ್ಸ್ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಓಕೆ. ಆ್ಯಂಡ್ ಇನ್ನೊಂದು ನಿಮ್ದು ಥೀಮ್ ಬೇಸ್ಡ್ ಮಾಡ್ತೀರಾ? ಏನು ಥೀಮ್ ಬೇಸ್ಡ್ ಅಂದ್ರೆ ಏನು ಸರ್? ಮೇನ್ಲಿ ಥೀಮ್ಸ್ ಅಂತಾರೆ ಸರ್, ಡಿಪೆಂಡ್ ಅಪಾನ್ ಕೆಲವೊಂದು ಕಸ್ಟಮರ್ಗೆ ಯುರೋಪಿಯನ್ ಸ್ಟೈಲ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ನಮ್ಮ ಟ್ರೆಡಿಷನಲ್ ತರ ಹೋಗೋದು ಅಂದ್ರೆ ಸ್ವಲ್ಪ ಟೀಕ್ ಬೀಡಿಂಗ್ಸ್ ಆಗಿರ್ಬೋದು ಅಥವಾ ಟೀಕ್ ಫಿನಿಶಸ್ ಇಲ್ಲ ಅಂತ ಇರ್ತಾ ಇತ್ತು. ಕೆಲವೊಬ್ರು ಕಂಟೆಂಪ್ರರಿ ಎರಡೂ ಇಷ್ಟ ಆಗುತ್ತೆ. ಸೊ ಆ ಮಿಕ್ಸ್ ಮ್ಯಾಚ್ ಆಫ್ ಬೋತ್ ಈ ತರ ಒಂದು 3 to 4 ಥೀಮ್ಸ್ ಜೊತೆಗೆ ನಾವು ತಗೊಂಡು ಪ್ಲಸ್ ಆ ಕಸ್ಟಮರ್ ಏನು ಇಷ್ಟ ಆಗಿದೆ, ಅವರ ಹಾಬೀಸ್ ಏನು, ಅವ್ರ ಪ್ಯಾಟರ್ನ್ಸ್ ಏನು, ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅದನ್ನೆಲ್ಲ ನೋಡ್ಕೊಂಡು ನಾವು ಇಂಟೀರಿಯರ್ ಮಾಡ್ತೀವಿ ಸರ್. ಓಕೆ. ಸುಮ್ಮನೆ ಬಂದ ಏನೋ ಒಂದು ಫಿಕ್ಸ್ಡ್ ಇಂಟೀರಿಯರ್ ಮಾಡೋದ ಹೋದ ಇಲ್ಲ, ಫಸ್ಟ್ ಕನ್ಸಲ್ಟ್ ಮಾಡ್ತೀರಾ ನಿಮ್ಗೆ ಏನ್ ಇಷ್ಟ, ಹಾಬೀಸ್ ಏನು. ನಾನು ಯೂಟ್ಯೂಬರ್, ನಾನು ಯೂಟ್ಯೂಬ್ ರಿಲೇಟೆಡ್ ಮಾಡುವಂತ ಒಂದು ಇದನ್ನ ಮಾಡ್ಕೊಡ್ತೀರಾ. ಸೂಪರ್ ಆಗಿದೆ. ಅಂಡ್ ಸ್ಕ್ರೀನ್ ಮೇಲೆ ವಿವಾ ಡಿಸೈನರ್ ನಂಬರ್ ಬರ್ತಾ ಇದೆ. ನಿಮಗೂ ಕೂಡ ಥೀಮ್ ಬೇಸ್ಡ್ ಬೇಕು ಆ್ಯಂಡ್ ಟರ್ನ್ಕಿ ಪ್ರಾಜೆಕ್ಟ್ ಬೇಕು. ಹೇಗೆ ಒಂದು ಟರ್ನ್ಕಿ ಮನೆ ಬರುತ್ತೆ, ಇಲ್ಲಿ ಟರ್ನ್ಕಿ ಇಂಟೀರಿಯರ್ ಬರ್ತಾ ಇದೆ. ಫರ್ನಿಚರ್ ಇರ್ಬೋದು, ಹೋಮ್ ಮನೆ ಕಿಚನ್ ಅಪ್ಲೈನ್ಸಸ್ ಇರ್ಬೋದು, ಫ್ಯಾನ್ ಇರ್ಬೋದು, ಲೈಟ್ ಇರ್ಬೋದು, ಕರ್ಟನ್, ಮ್ಯಾಟ್, ಸರ್ ಹೇಳ್ದಂಗೆ ಪ್ರತಿಯೊಂದು ಕೂಡ
ಥೀಮ್ಗೆ ಮ್ಯಾಚ್ ಆಗೋ ಥರ ವಿವಾ ಡಿಸೈನ್ ಅವರೇ ಮಾಡ್ಕೊಡ್ತಾರೆ ವೀಕ್ಷಕರೇ. ಜಸ್ಟ್ ಅವ್ರಿಗೆ ಪ್ರಾಜೆಕ್ಟ್ ಕೊಟ್ರಾಯ್ತು, ಮನೆಗೇನೋ ವಾಪಸ್ ಇಸ್ಕೊಂಡ್ರೆ ಕರೆಕ್ಟಾ ಸರ್? ಸೊ ವೀಕ್ಷಕರೇ, ಒಂದು ಕೆಲಸ ಮಾಡೋಣ, ಮನೆ ಯಾವ ಥರ ಇದೆ, ಹೇಗೆ ಮಾಡಿದ್ದಾರೆ, ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ. ಸರ್ ಬನ್ನಿ ಹೋಗೋಣ. ಮೊದಲೇದಾಗಿ ಈ ಮನೆ ಹಾಲಲ್ಲಿ ಏನೇನು ಮಾಡಿದ್ದೀರಾ ಸರ್? ಇಲ್ಲಿ ಬಂದು ನಾವು ಎಂಟ್ರೆನ್ಸ್ ಬರ್ತಿದ್ದಂಗೆ ಒಂದು ಎಲ್ ಶೇಪ್ ವಾಲ್ ತುಂಬ ಚೆನ್ನಾಗಿ ಸಿಗುತ್ತೆ ಸರ್. ವಿಡ್ತ್ ಆ್ಯಂಡ್ ಹೈಟು ತುಂಬ ಚೆನ್ನಾಗಿರೋ ಕಾರಣ ಏನು ಮಾಡಿದ್ವಿ, ಇದು ಫುಲ್ ಒಂದು ಬೀಡಿಂಗ್ ವಾಲಾಗಿ ಹೋಗೋಣ. ಸೊ ದಟ್ ಏನಾಗುತ್ತೆ, ವಾಲ್ಯೂಮು ಚೆನ್ನಾಗಿ ಕಾಣುತ್ತೆ ನಮಗೆ. ಆಸ್ ವೆಲ್ ಇದೊಂದು ಏನು ಸ್ಪೇಸ್ ನೋಡ್ತಾ ಇದ್ದೀರಾ, ಫುಲ್ ಹೈಲೈಟ್ ಆಗುತ್ತೆ ಸರ್. ಯಾಕಂದ್ರೆ ಸೋಫಾಸು ನಾವು ಆಲ್ಮೋಸ್ಟ್ ಟೀಕಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸರಿ, ಅದೇ ಥರ ನಾವು ಟೀಕ್ ಸೋಫಾಸ್ ಹಾಕೊಂಡಿದ್ದೀವಿ ಸರ್. ಸೊ ಆ ಟೀಕ್ ಸೋಫಾಗೆ ಈ ಥರ ಒಂದು ಬೀಡಿಂಗ್ ಮಾಡಿ ಜಸ್ಟ್ ಒಂದು ಲೈಟ್ ಹಾಕೊಂಡ್ರು ತುಂಬ ಹೈಲೈಟ್ ಆಗುತ್ತೆ ಅಂತೇಳಿ ಸೇಮ್ ಅದೇ ಕಾನ್ಸೆಪ್ಟ್ ನಮಗೆ ಪ್ಲೇ ಮಾಡ್ಕೊಂಡಿವಿ ಸರ್. ಇಲ್ಲಿ ಈ ಫರ್ನಿಚರ್ ನೀವೇ ಪ್ರೊವೈಡ್ ಮಾಡಿದ್ದೀರಾ? ಎಸ್ ಹೌದು ಸರ್. ಸೊ 2 ಸೀಟರು 3 ಸೀಟರು ಒಂದು ಟೇಬಲ್ ಅನ್ನು ಪ್ರೊವೈಡ್ ಮಾಡಿದ್ದೀರಾ. ಓಕೆ. ಅಂಡ್ ಇಲ್ಲಿ ಬೀಡಿಂಗ್ ಮಾಡ್ಕೊಂಡು, ಈ ಬೀಡಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಕೊಡಿ ನಮಗೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೀಡಿಂಗ್ ಅಲ್ಲಿ ಬಂದಾಗ ನಮ್ಮಲ್ಲಿ 2 ಟೈಪ್ಸ್ ಬರುತ್ತೆ ಸರ್. ಒಂದು ಬೀಚ್ ವುಡ್ ಬೀಡಿಂಗು, ಒಂದು ಟೀ ಕುಡ್ ಬೀಡಿಂಗು. ಇನ್ನೂ ಕೆಲವೊಂದು ಪ್ರಾಜೆಕ್ಟ್ ಅಲ್ಲಿ MDF ಬೀಡಿಂಗ್ ಅಂತಾನು ಮಾಡ್ತೀವಿ. ಸರಿ, ಏನೇನು ಡಿಫ್ರೆನ್ಸ್ ಅಂತ ಬಂದಾಗ ಈ ಟೀ ಕುಡ್ ಅಂತ ಹಾಕಿದಾಗ ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ ಜಾಸ್ತಿ ಸ್ಕ್ರಬ್ಬಿಂಗ್ ಮಾಡಿ, ನಾವಿಲ್ಲಿ ಹಾಕಿರೋ ಟೀಕ್ ಬೀಡಿಂಗ್ ಸರ್. ಇದು ಟೀಕೆನಾ ಸರ್? ಇದು ಇದಕ್ಕೆ ಬಂದ್ಮೇಲೆ ಜಾಸ್ತಿ ಸ್ಕ್ರಬ್ಬಿಂಗ್ ಮಾಡಾದ್ಮೇಲೆ ಅದಕ್ಕೆ ಪೇಂಟ್ ಅಥವಾ ಏನಾದ್ರು ನಾವು ಅಪ್ಲೈ ಮಾಡ್ಬೋದು. ಟೀಕಲ್ಲಿ ಇನ್ನೊಂದೇನೋ ಒಂದು ಆಪ್ಷನ್ ಬರುತ್ತೆ, ನಾವು ಪಾಲಿಶು ಮಾಡ್ಬೋದು. ಓನ್ಲಿ ಪೇಂಟ್ ಹೋಗೋದು, ಪಾಲಿಶ್ಗೆ ಹೋಗ್ಬೋದು. ಅದೇ ಬೀಚ್ ವುಡ್ ಬಂದಾಗ ಏನಾಗುತ್ತೆ, ಅದನ್ನು ಸ್ವಲ್ಪ ಸ್ಮೂತ್ ಇರುತ್ತೆ ನಮಗೆ. ಕಂಪೇರ್ ಟು ಟೀಕ್ ಬೀಚ್ ಇನ್ನೂ ಸ್ಮೂತ್ ಇರುತ್ತೆ, ಅದು ಈಸಿಲಿ ನಾವು ಅದನ್ನು ಪೇಂಟ್ ಮಾಡೋದು. MDF ಹೋದಾಗ ಅದ್ರ ಇನ್ನೊಂದೇನು ಅಡ್ವಾಂಟೇಜ್ ಅಂದ್ರೆ ವಿ ಕ್ಯಾನ್ ಡೂ ಆಲ್ಸೋ ಡ್ಯೂಕೋ ಪೇಂಟಿಂಗ್ ಸರ್. ಅದ್ರ ಮೇಲೆ ಅಂದ್ರೆ ವಾಲ್ ಒಂದು ಕಲರ್ ಇಟ್ಕೊಂಡು ಅದಾದ್ಮೇಲೆ ಇಲ್ಲೇನು ಬರ್ದು ಬೀಡಿಂಗ್ ಅದನ್ನ ಡ್ಯೂಕೋ ಪೇಂಟಿಂಗ್ ಮಾಡಿದಾಗ ನಾರ್ಮಲ್ ನಾವು ಮಾಡುವಂತ ಪೇಂಟಿಂಗ್ ಇನ್ನ ಅದನ್ನ ಒಂಚೂರು ಶೈನಿನೆಸ್ ಜಾಸ್ತಿ ಕೊಡುತ್ತೆ. ಸೊ ಈ ತರ ಒಂದು 3 ಥರದ್ದು ಮಾಡ್ಬೋದು ಸರ್, ಆಪ್ಷನ್ ಅನ್ನ ಮಾಡಬಹುದು. ಓಕೆ, ಬಟ್ ನೀವು ಯಾವ್ದು ರೆಕಮೆಂಡ್ ಮಾಡ್ತೀರಾ ಚೆನ್ನಾಗಿರುತ್ತೆ ಅಂತ? ಸರ್ ನನಗೆ ಆಲ್ಮೋಸ್ಟ್ MDF ಬೀಡಿಂಗ್ ಸ್ವಲ್ಪ ಲೈಕ್ ಆಗುತ್ತೆ ಸರ್. ಬೆಸ್ಟ್ ಅಂತೀನಿ. ಯಾಕಂದ್ರೆ ಡ್ಯೂಕೋಲ್ ಬರುತ್ತೆ, ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಆಸ್ ವೆಲ್ as ಅದೇ ನಾವು ಕಟ್ ಮಾಡ್ತೀವಿ 45 ಡಿಗ್ರಿ ಕಟ್ ಇಲ್ಲಿ ಕೊಡೋದು ತುಂಬಾ ಚೆನ್ನಾಗಿ ಕೂರುತ್ತೆ. ಆಮೇಲೆ ಇನ್ನೊಂದು, ಇದು ಗೋಡೆಗೆ ಹೇಗೆ ಅಟ್ಯಾಚ್ ಆಗಿರುತ್ತೆ ಸರ್? ಮೇನ್ಲಿ ನಾವು ಬಂದ್ಬಿಟ್ಟು ನಾವು ಇದು ಮಾಡ್ತೀವಿ ಸರ್, ನೈಲಿಂಗ್ ಅಂತ ಮಾಡ್ತೀವಿ. ಫಸ್ಟ್ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡು ಮಾರ್ಕಿಂಗ್ ಪ್ರಕಾರ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನೈಲಿಂಗ್ಗೋಸ್ಕರ ಗಟ್ಟ ಹಾಕಿ ನೇಲ್ ಮಾಡಿ ಫಿಕ್ಸ್ ಮಾಡ್ಕೊಂತೀವಿ ಸರ್. ಆಸ್ ವೆಲ್ ಸ್ವಲ್ಪ ಫೆವಿಕಾಲ್ ಹಾಕಿರ್ತೀವಿ, ಲಾಂಗಿವಿಟಿ ಚೆನ್ನಾಗಿ ಬರಲಿ ಅಂತ ಹೇಳಿ. ಫೆವಿಕಾಲ್ ಪ್ಲಸ್ ನೈಲ್ ಎರಡನ್ನೂ ಹಾಕಿ ನಾವು ಫಿಟ್ ಮಾಡ್ತೀವಿ. ಸೊ ಲಾಂಗ್ ರನ್ ಅಲ್ಲಿ ಕಿತ್ಕೊಂಡ್ ಬರಲ್ವಾ? ಇಲ್ಲ ಸರ್, ಎಲ್ಲಿಗೂ ಬರಲ್ಲ ಸರ್, ತೊಂದರೆ ಇಲ್ಲ ಅಂತೀರಾ? ಟೋಟಲಿ ಫುಲ್ ಫಿಕ್ಸ್ ಸರ್ ಇದು. ಓಕೆ, ಟೋಟಲಿ ಗೋಡೆ ಕರೆಕ್ಟ್ ಫಿಕ್ಸ್ ಆಗಿದೆ. ಅಂಡ್ ಯೂಶುವಲಿ ಈ ತರ ಗ್ಯಾಪ್ ಇರುತ್ತಲ್ಲ, ಇದರಲ್ಲಿ ಏನ್ ರೆಕಮೆಂಡ್ ಮಾಡ್ತೀರಾ? ಸರ್ ಕೆಲವೊಂದು ಪ್ರಾಜೆಕ್ಟ್ ಏನ್ ಮಾಡಿದೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು ಸರ್, ಇದು ಆಕ್ಚುಲಿ ನಾವು ವಾಲ್ ಪೇಪರ್ ಹಾಕಿರೋ ಚೆನ್ನಾಗಿ ಬಂದಿರೋದು. ವಾಲ್ ಪೇಪರ್ ಹೋಗ್ಬೋದು ನಾವು ಇಲ್ಲಿಗೆ. ಇಲ್ಲಿ ವಾಲ್ ಪೇಪರ್ ಇಲ್ಲ ಅಂದ್ರೆ ಕ್ರಾಸ್ ಮಿರರ್ ಹೋಗ್ಬೋದು, ಅದೊಂದು ಮೆಟಲ್ ಹಾರ್ಟ್ ಹಾಕಿದ್ರು ಸಾಕಾಗ ಸರ್. ಒಂದು ಒಳ್ಳೆ ಮೆಟಲ್ ಹಾರ್ಟ್ ಇಲ್ಲಿ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈ ತರ ಆಪ್ಷನ್ಸ್ ಗಳೆಲ್ಲ ಆಪ್ಷನ್ಸ್ ಮಾಡಬಹುದು ಸರ್. ಓಕೆ, ಅಂಡ್ ಇಲ್ಲೊಂದು ಡಿಸೈನರ್ ಲೈಟ್ ಅನ್ನ ಹಾಕಿದ್ದೀರಾ? ಎಸ್ ಸರ್, ಇದು ನೀವೇ ರೆಕಮೆಂಡ್ ಮಾಡಿರೋದಾ? ಟೋಟಲ್ ಲೈಟಿಂಗ್ಸ್ ಎಲ್ಲ ರೆಕಮೆಂಡ್ ಮಾಡಿ ಫಿಟ್ ಮಾಡ್ಕೊಂಡಿದ್ದೀವಿ. ಓಕೆ, ವಾಟ್ ಅಬೌಟ್ ಫ್ಯಾನ್ ಸರ್? ಎಸ್ ಸರ್, ಫ್ಯಾನು ನೀವು ನೋಡಬಹುದು ಸರ್, ಕರೆಕ್ಟ್ ನಾವು ಈ ವಾಲ್ ಕಲರ್ಗೆ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಕರೆಕ್ಟ್, ಸೊ ದಟ್ ಅದೆರಡು ಒಂದೇ ಕಾಂಬಿನೇಷನ್ಸ್ ಅಲ್ಲಿ ಬರಲಿ ಅಂತ ಹೇಳಿ ಅದನ್ನು ಪ್ಲಾನ್ ಮಾಡಿದ್ದೀವಿ ಸರ್. ಓಕೆ, ಅಂಡ್ ಕರ್ಟನ್ಗಳು ಸರ್? ಎಸ್ ಸರ್, ಕರ್ಟನ್ಸ್ ಬಂದು ಸರ್ ತಂದು ಮುಂದಿರೋ ಅವ್ರು ತಂದು ಹಾಕೊಂಡಿದ್ದಾರೆ ಸರ್, ತಂದು ಹಾಕಿರುವಂಥದ್ದು. ಎಸ್, ಓಕೆ. ಬನ್ನಿ ಟಿವಿ ಯೂನಿಟ್ ಎಕ್ಸ್ಪ್ಲೇನ್ ಮಾಡಿ ಸರ್. ಸೊ ನೀವು ಟಿವಿ ಯೂನಿಟ್ ನೋಡ್ಬೋದು ಸರ್, ಯಾಕಂದ್ರೆ ನಮ್ಗೆ ಈ ಹಾಲಲ್ಲಿ ಮೇನ್ ಹೈಲೈಟ್ ಯಾವ್ದು ಸ್ಪೇಸ್ ನಮ್ಗೆ ಸಿಗ್ತಿರಲಿಲ್ಲ ಸರ್. ಸೊ ಏನು ಮಾಡಿದ್ವಿ, ಈ ವಾಲ್ ಟಿವಿ ಯೂನಿಟ್ ಏನು ಮಾಡ್ತೀವಿ ಅದನ್ನೇ ಒಂದು ಹೈಲೈಟರ್ ಆಗಿ ತೊಗೊಳೋಣ ಅಂತ ಹೇಳಿ ಬ್ಯಾಕ್ ಪೇನ್ ಎಲ್ಲ ಆಲ್ಮೋಸ್ಟ್ ಒಂದು 3 ಎಲಿಮೆಂಟ್ಸ್ ಯೂಸ್ ಮಾಡಿದ್ವಿ ಸರ್. ನೋಡ್ಬೋದು, ಇಲ್ಲೊಂದು ಬ್ಯಾಕ್ ಪ್ಲೈಗೆ ಲ್ಯಾಮಿನೇಟ್ ಪೇಸ್ಟ್ ಮಾಡಿದ್ವಿ, ಸ್ಟೋನ್ ಫಿನಿಶ್ ಲ್ಯಾಮಿನೇಟು. ಸ್ಟೋನ್ ಫಿನಿಶ್, ಎಸ್ ಸರ್. ಅದ್ರ ಜೊತೆಗೆ ಇಲ್ಲಿ ಮಿರರ್ ಹಾಕೊಂಡಿದ್ದೀವಿ, ಮಿರರ್ ಜೊತೆಗೆ ಒಂದು ಟಿಶ್ಯೂ ಬೀಡಿಂಗ್ ಕೊಟ್ಟಿದ್ದೀವಿ ಸರ್, ಗೋಲ್ಡನ್ ಬೀಡಿಂಗ್ ಸರ್. ಇದು ಒಂದು 3 ಎಲಿಮೆಂಟ್ಸ್ ಇದಕ್ಕೆ ಯೂಸ್ ಮಾಡ್ಕೊಂಡ್ವಿ. ಸೊ ಒಂದು ಹ್ಯಾಂಗಿಂಗ್ ಲೈಟ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ಒಂದು ಕಾರ್ನರ್ ಸ್ಪೇಸ್ ಹ್ಯಾಂಗಿಂಗ್ ಲೈಟ್ ಕೊಟ್ಟು ಇಲ್ಲಿಗೆ ರಾಫ್ಟರ್ ಹಾಕೊಂಡಿದ್ದೀವಿ ಸರ್. PVC ರಾಫ್ಟರ್ಸ್, ರಾಫ್ಟರ್ ಹೈಲೈಟ್ ಆಗುತ್ತೆ ಸರ್. ಸೊ ಹೈಲೈಟಿಂಗ್ ಆಪ್ಷನ್ ಕೊಟ್ಟಿದ್ದೀವಿ. ಆಸ್ ವೆಲ್ ಆಸ್ ಒಂದು ಅಸ್ಥೆಟಿಕ್ ಲುಕ್ ತುಂಬಾ ಚೆನ್ನಾಗಿ ಬರಲಿ ಅಂತ ಸೇಮ್ ತರ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಇಲ್ಲಿಗೆ ಬೇಸಿಗೆ ಬಂದಾಗ ಸರ್ ಆಸ್ ಯೂಶುವಲ್ ನಾವು ಕೂಡ ಒಂದು ವಾಲ್ ಹ್ಯಾಂಗಿಂಗ್ ಕೊಟ್ಟಿದ್ದೀವಿ. ಸೊ ಇಲ್ಲಿಗೆಲ್ಲ ಪ್ರೊಫೈಲ್ ಶಟರ್ಸ್ ಬರುತ್ತೆ ನಿಮಗೆ, ಟೋಟಲಿ ಪ್ರೊಫೈಲ್ ಶಟರ್ಸ್. ಅಂಡ್ ದೆನ್ ಇನ್ನೊಂದು ಅನ್ಕೊಂಡ್ಬಿಡ್ತಾರೆ ನಾವು ಡ್ರಾವರ್ಸ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಲ್ವಾ? ಓಕೆ, ಅಂಡ್ ಆ ಕಡೆ ಬಂದ್ರೆ ಕಾರ್ನರ್ ಅಲ್ಲಿ, ಸೊ ಕಾರ್ನರ್ಗೆ ಬಂದರೆ ಸರ್ ಜಸ್ಟ್ ಒಂದು ಶೆಲ್ಫ್ ಥರ ಕೊಟ್ಟಿದ್ದೀವಿ. ಅಲ್ಲಿ ಬೇಕಾದ್ರೆ ನಾವು ಏನಾದ್ರು ವ್ಯಾಸಸ್ ಯಾವ್ದು ಬೇಕೋ ಪ್ಲಾನ್ ಮಾಡ್ಬೋದು. ಅದನ್ನ ಹಾಗೆ ಮೇಲೆ ನಾವು ತೊಗೊಂಡೋದಾಗ ಒಂದು ಹೈಲೈಟ್ಗೋಸ್ಕರ ರಾಫ್ಟರ್ ಮೇಲೆ ಲೈಟು. ಸೊ ಒಂದು ಹೋಲ್ ನೀವು ನೋಡೋಕೆ ಹೋದಾಗ ತುಂಬಾ ಚೆನ್ನಾಗಿರೋ ಒಂದು ಎಸ್ಥೆಟಿಕ್ ಲುಕ್ ಬರುತ್ತೆ ಸರ್. ಅಂಡ್ ಇದು ಪಾರ್ಟಿಷನ್ ಸರ್. ಸೊ ನಾರ್ಮಲಿ ಎಲ್ಲ ಕಡೆ ನಾವು ವುಡನ್ ಪಾರ್ಟಿಷನ್ಸ್ ಎಲ್ಲ ಮಾಡಿದ್ವಿ, ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸರ್ರು ಹೇಳಿದ್ರು. ಸೊ ಅವರ ಒಂದು ಸಜೆಷನ್ಸು ಪ್ಲಸ್ ನಮ್ಮ ಡಿಸೈನರ್ ಒಂದು ಕಾಂಬಿನೇಷನ್ ಎಲ್ಲ ಮಾಡಿ ಕೆಳಗಡೆಯಿಂದ ಒಂದು 3 to 1.5 feet ಅಷ್ಟು ಗಂಟನೂ ವಾಲ್ ಕ್ರಿಯೇಟ್ ಮಾಡಿದ್ರು ಸರ್. ಸೊ ವಾಲ್ ಒಂದು ಪ್ಯಾನಲಿಂಗ್ ರನ್ ಮಾಡ್ಕೊಂಡು ಅದು ಮೇಡ್ ಅಂದ್ರೆ ಟೋಟಲ್ ನೀವು ಏನು ನೋಡ್ತಾ ಇದ್ದೀರಾ MS ಪಾರ್ಟಿಷನ್ ಅಲ್ಲಿ ಪ್ಲಾನ್ ಮಾಡಿದ್ವಿ. ಸೊ ಸಿವಿಲ್ ವಾಲ್ ಇತ್ತು ಕೆಳಗಡೆ? ಎಸ್ ಸರ್, ಸಿವಿಲ್ ವಾಲ್ ಇತ್ತು. ಆದ್ಮೇಲೆ ಹಾಗೆ ನಾವು MS ಪಾರ್ಟಿಷನ್ ಪ್ಲಾನ್ ಮಾಡ್ಕೊಂಡು. ಓಕೆ, ಇಲ್ಲಿ ಎಜ್ಜಲ್ಲಿ ಏನಿದು ಫ್ಲೂಟೆಡ್ ಗ್ಲಾಸ್ ಸರ್? ಎಸ್, ಫ್ಲೂಟೆಡ್ ಗ್ಲಾಸ್ ವಿತ್ ಡೈಮಂಡ್ ಕಟಿಂಗ್ಸ್ ತರ ಮಾಡ್ಕೊಂಡು ಅಲ್ಲಲ್ಲಿ ಗ್ರಿಲ್ಸ್ ತರ ಪ್ರೊವೈಡ್ ಮಾಡಿದ್ವಿ ಸರ್. ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಒಂಥರ ಯೂನಿಕ್ ಆಗಿದೆ ಸರ್. ಎಸ್, ಯಾಕಂದ್ರೆ ನಾರ್ಮಲ್ CNC ಪಾರ್ಟಿಷನ್ಸ್ ಅಥವಾ ವುಡನ್ ಪಾರ್ಟಿಷನ್ಸ್ ಎಲ್ಲ ಕಡೆ ಮಾಡಿರ್ತೀವಿ. ಇದೊಂದು ಡಿಫ್ರೆಂಟ್ ಲುಕ್ ಕೊಡ್ಲಿ ಒಂದು ಮನೆಗೆ ಅಂತ ಹೇಳಿ ಈ ತರ ಒಂದು ಮೆಟಲ್ ಪಾರ್ಟಿಷನ್ ಅಲ್ಲಿ ಪ್ರೊಸೀಡ್ ಆಗಿದೆ. ಓಕೆ ಸರ್, ಕಿಚನ್ ಎಂಟ್ರಿ ಕೊಡ್ತಾ ಇದ್ದೀವಿ. ಕಿಚನ್ ನೋಡ್ಬೋದು ಸರ್, ಟೋಟಲ್
ಟೋಟಲ್ ಆಗಿ ಅಕ್ರಿಲಿಕ್ ಕಿಚನ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಒಂದು ತುಂಬಾ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಿರ್ಬೋದು, ನಾವು ಗೋಲೋ ಪ್ರೊಫೈಲ್ ಹ್ಯಾಂಡಲ್ಸ್ ನ ಯೂಸ್ ಮಾಡಿದ್ದೀವಿ ಸರ್. ಬಟ್ ಈ ಒಂದು ಪ್ರಾಜೆಕ್ಟ್ ಏನ್ ಮಾಡಿದ್ವಿ, ಜಿ ಪ್ರೊಫೈಲ್ ಅನ್ನೋದು ಯೂಸ್ ಮಾಡಿದ್ವಿ ಸರ್. ಸೊ ಬೇಸಿಕಲಿ ಜಿ ಪ್ರೊಫೈಲ್ ನಮ್ಗೆ ಈ ತರ ಬರುತ್ತೆ ಸರ್. ನಾವೇನು ಶಟರ್ ಬರುತ್ತೆ, ಶಟರ್ ಗ್ರೂವ್ ಮಾಡಿ ಇದನ್ನ ಫಿಕ್ಸ್ ಮಾಡಿರ್ತೀವಿ. ಸೊ ಇದೊಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ, ನೋಡೋಕ್ಕೂ ನಿಮ್ಗೆ ಚೆನ್ನಾಗಿರುತ್ತೆ. ಅಂಡ್ ವೀಕ್ಷಕರೇ, ತುಂಬಾ ಜನ ಹೇಳಿದ್ರೆ ಜಿ ಪ್ರೊಫೈಲ್ ಅಲ್ಲಿ ನಿಮಗೆ ಎಡ್ಜಸ್ ಆಗುತ್ತೆ ನೋಡಿ. ಇಲ್ಲಿ ಎಡ್ಜಸ್ ಅಲ್ಲಿ ಕವರಿಂಗ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಈ ತರ ಕವರಿಂಗ್ ಕೊಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೈ ಕಟ್ ಆಗೋದಾಗ್ಲಿ ತೊಂದರೆ ಆಗೋದಾಗ್ಲಿ ಆಗೋದಿಲ್ಲ. ಎಸ್ಪೆಷಲಿ ಲೇಡೀಸ್ಗೆ ಇದು ಕಟ್ ಆಗುತ್ತೆ, ತೊಂದರೆ ಕೊಡುತ್ತೆ. ಆ ಥರ ಸಮಸ್ಯೆಗಳು ನಿಮಗೆ ಇಲ್ಲಿ ಬರೋದಿಲ್ಲ. ಇದು ಬಾಟಲ್ ಪುಲೋಟ್ ಅಲ್ವಾ? ಬಾಟಲ್ ಪುಲೋಟ್, ಎಸ್ ಸರ್. ಬಾಟಲ್ ಪುಲೋಟ್ ಇಲ್ಲಿಗೆ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅಂಡ್ ಹಾಬ್ ಕೆಡೆ ನಾರ್ಮಲ್ ನಾವು ಒಂದೇನು 3 ಟ್ಯಾಂಡಮ್ಸ್ ಬರುತ್ತೆ, ಆ 3 ಟ್ಯಾಂಡಮ್ಸ್ ಅಲ್ಲಿ ಪ್ಲಾನ್ ಮಾಡಿ ಸರ್. ಸೊ ಕಟ್ಲರಿ ಸೆಟ್ ಫಸ್ಟ್ ಇದ್ರಲ್ಲಿ ಕೊಟ್ಟಿರ್ತೀವಿ ಯಾವತ್ತೂ ಬ್ಯಾಸ್ಕೆಟ್ ಅಲ್ಲಿ. ಕಟ್ಲರಿ ಸೆಟ್ ಆಗ್ತಿದ್ದಂಗೆ ಸರ್ ಕಪ್ ಅಂಡ್ ಸಾಸರ್ದು ಬರುತ್ತೆ. ಸೊ ಅದನ್ನು ಒಂದು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಟೋಟಲಿ ಹೆಟಿಕ್ ಹಾರ್ಡ್ವೇರ್ಸ್ ಎಲ್ಲ ಬರುತ್ತೆ. ಅಂಡ್ ಲಾಸ್ಟ್ ಬಂದಾಗ ನಿಮಗೆ ತಾಲಿ ಬ್ಯಾಸ್ಕೆಟ್ ಸರ್, ತಾಲಿ. ಸೊ ಅದನ್ನು ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಸೊ ಟೋಟಲ್ ಆಗಿ ಒಂದು ಬ್ಯಾಸ್ಕೆಟ್ ಸೆಕ್ಷನ್ ಫುಲ್ ಇಲ್ಲಿ ತಗೊಂಡಿದ್ದೀವಿ. ಸಿಂಕ್ ಬಂದು ಸ್ಟೇರ್ ಕೇಸಿನ ಕೆಳಗಡೆ ಬರ್ತಿತ್ತು ಸರ್. ಸರ್ ಕಲರ್ ಏನು ಹೇಳಿಲ್ಲ ನನಗೆ? ಸರ್ ಇದು ಆಲ್ಮೋಸ್ಟ್ ಒಂಥರ ನಮಗೆ ಈ ಗ್ರೀನ್ಸ್ ಅಲ್ಲೇನೆ ಲೈಟೆಸ್ಟ್ ವರ್ಷನ್ ಆಫ್ ಗ್ರೀನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಹೆಸರು ಕಾಳು ತರ ಬರುತ್ತೆ ಆಕ್ಚುಲಿ. ಓಕೆ ಓಕೆ. ಸೊ ಇಲ್ಲಿ ಕೆಳಗಡೆ ಡಸ್ಟ್ಬಿನ್ ಏನಾದರೂ ಕೊಟ್ಟಿದ್ರೆ ಹೇಗೆ ಒಳಗೆ? ಇಲ್ಲ ಸರ್, ಇಲ್ಲಿ ಜಸ್ಟ್ ಒಂದು ಈ ಥರ ಯೂನಿಟ್ ಕೊಟ್ಟಿದ್ದೀವಿ. ಸೊ ಏನಾದ್ರು ಸ್ಟೋರೇಜ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂದರೆ ಡಸ್ಟ್ಬಿನ್ ನಾವು ಪ್ರೊವೈಡ್ ಮಾಡಿಲ್ಲ, ಪ್ಲೇನ್ ಆಗಿಟ್ಟಿದ್ದೀವಿ. ಪ್ಲೇನ್ ಆಗಿ ಕೊಟ್ಟಿದ್ದೀವಿ. ಯಾಕಂದ್ರೆ ಡಸ್ಟ್ಬಿನ್ ಅಲ್ಲಿ ಕೊಟ್ಟಾಗ ಜಾಸ್ತಿ ನಾವು ಯೂಸ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಇದು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನೀವೇ ಹಾಕಿಟ್ಟಿರೋದು? ಇಲ್ಲ ಸರ್, ಇದು ಬಂದು ಕಾಂಟ್ರಾಕ್ಟರ್ ಕಡೆಯಿಂದ ಹಾಕೊಂಡಿರೋದು ಸರ್, ಬಿಲ್ಡರ್ ಕಡೆಯಿಂದನೇ. ಬಟ್ ನಾವು ಈ ಥರ ಈ ಕಲರ್ ಹೋದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ಬ್ಲಾಕ್ ಗ್ಯಾಲಕ್ಸಿ ಗ್ರೆನೇಟ್ನ ಪ್ಲಾನ್ ಮಾಡಿ ರೆಕಮೆಂಡ್ ಮಾಡಿದ್ರೆ ಅಲ್ವಾ? ಇಲ್ಲೇನಿದೆ ಸರ್? ಇದು ಟ್ಯಾಂಡಮ್. ಇದು ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಸೊ ಸ್ವಲ್ಪ ವೆಯ್ಟ್ ಇರೋ ಐಟಮ್ಸ್ ಏನಾದ್ರು ಇತ್ತಂದ್ರೆ ನಾವು ಈಸಿಲಿ ಪ್ಲೇಸ್ ಮಾಡ್ಬೋದು. ಯಾಕಂದ್ರೆ ಈ ಥರ ಟ್ಯಾಂಡಮ್ ಅಲ್ಲಿ ಒಂದೊಂದು ಟ್ಯಾಂಡಮ್ಗೂ ಆ ಒಂದು ಪರ್ಟಿಕ್ಯುಲರ್ ಚಾನಲ್ ಬಂದು ಈಸಿಲಿ 45 to 50 kg ತಗೊಳ್ಳುತ್ತೆ ಸರ್. ಇದು 50 kg ತಗೊಳ್ಳುತ್ತೆ ಸರ್. ಇದು ಅಡಿಲ್ಲ ಸರ್, ಇದು ಪರವಾಗಿಲ್ಲ. ಅದಕ್ಕೆ ಈ ಥರ ಒಂದು ಟ್ಯಾಂಡಮ್ ನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲೊಂದು ಕಾರ್ನರ್ ಅಲ್ಲಿ ಹಾಕಿಟ್ಟಿದ್ದೀವಿ. ಜಸ್ಟ್ ಒಂದು ಶೆಲ್ಫ್ ಯೂನಿಟ್ ನ ಅಲ್ಲಿಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸರಿ ಸರ್. ಇನ್ನು ಮೇಲ್ಗಡೆ ವಾಲ್ ಯೂನಿಟ್ಸ್ ಬಂದಾಗ ಸರ್ ಜಸ್ಟ್ ಮಿನಿಮಲ್ ವಾಲ್ ಯೂನಿಟ್ಗೆ ಹೋಗಿದ್ವಿ. ಯಾಕಂದ್ರೆ ನೀವು ಕಿಚನ್ ಸ್ಪೇಸ್ ನೋಡ್ಬೋದು, ನಮ್ಗೆ ಆಲ್ಮೋಸ್ಟ್ ಅಲ್ಲಿಂದ ಒಂದು 8 feet ಅಷ್ಟೇ ಬರ್ತಿತ್ತು. ಸ್ವಲ್ಪ ಇದೆ ಅಲ್ವಾ? ಸರ್, ಅದಕ್ಕೋಸ್ಕರನೇ ಇಲ್ಲಿ ಚಿಮ್ನಿಗೆ ಆಪ್ಷನ್ ಹೋಗಿಲ್ಲ ಸರ್. ಯಾಕಂದ್ರೆ ವಿಂಡೋ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಸೊ ಮಿನಿಮಲ್ ನಮ್ಗೆ ಏನು ಒಂದು ವಾಲ್ ಯೂನಿಟ್ ಸಿಕ್ತಿತ್ತು ಅದರಲ್ಲಿ ಆಲ್ಮೋಸ್ಟ್ ಪ್ರೊಫೈಲ್ ಶಟರ್ಗೆ ಹೋಗಿದ್ದೀವಿ ಸರ್. ಯಾಕಂದ್ರೆ ಮತ್ತೆ ಪ್ಲೇನ್ ಶಟರ್ಸ್ ಹೋದಾಗ ನಮ್ಗೆ ಸ್ವಲ್ಪ ಹೆವಿಯಾಗಿ ಕಾಣ್ತಿತ್ತು, ಸ್ಪೇಸೇ ಇಲ್ದಿರಂಗೆ ಕಾಣೋದು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಪ್ರೊಫೈಲ್ ಶಟರ್ ವಿತ್ ಗ್ಲಾಸ್ ಹೋದಾಗ ಆ ಒಂದು ವಾಲ್ಯೂಮ್ ಚೆನ್ನಾಗಿ ಕಾಣ್ತಿದೆ, ಇವಾಗ ಲುಕ್ಕೂ ಚೆನ್ನಾಗಿ ಕೊಡ್ತಿದೆ ಸರ್. ಚೆನ್ನಾಗಿ ಬಂದಿದೆ. ಕೆಳಗಡೆ ಸ್ಪೈಸ್ ರ್ಯಾಕ್ ಮಾಡಿದ್ವಿ ಸರ್. ಎಸ್. ಸೊ ಹಾಬ್ ಇರೋ ಜಾಗದಲ್ಲಿ ಈಸಿಯಾಗಿ ಅವ್ರು ಸ್ಪೈಸ್ ತೊಗೊಂಡು ಯೂಸ್ ಮಾಡ್ಬೋದಾಗ ಡೇ ಟೈಮಲ್ಲಿ ಅಂತ ಅದು ಪ್ಲಾನ್ ಮಾಡಿದ್ವಿ. ಇಲ್ಲೊಂದು ಸಿಂಗಲ್ ಯೂನಿಟ್ ಇಲ್ಲಿ ಕೊಟ್ಟಿದ್ದೀವಿ ಸರ್. ಓಕೆ. ಇಲ್ಲೇನು ಯೂನಿಟ್ ಇದು ಸರ್? ಸ್ಟೇರ್ ಕೇಸ್ ಅದು ಬಂದ್ಬಿಟ್ಟು ಹೌದು ಸರ್, ಇದೊಂದು ವಿಕರ್ ಬ್ಯಾಸ್ಕೆಟ್ ಸರ್. ಆಕ್ಚುಲಿ ವಿಕರ್ ಬ್ಯಾಸ್ಕೆಟ್ ನಾವು ಪ್ಲಾನ್ ಮಾಡಬೇಕಾಗಿತ್ತು, ಬಟ್ ಸ್ವಲ್ಪ ಸ್ಪೇಸ್ ಈ ಕಡೆ ಕನ್ಸೆಂಟ್ ಇರೋ ಕಾರಣ ಇದಕ್ಕೆ ಅಂತ ಒಂದು ಸಪರೇಟ್ ಯೂನಿಟ್ ಮಾಡಿ ನಾವು ಇಲ್ಲಿ ಕೊಟ್ಟಿವಿ ಸರ್. ಪ್ಲಸ್ ಈ ಒಂದು ವಿಕರ್ ಬ್ಯಾಸ್ಕೆಟ್ ಏನಿದೆ ಇದು ಟೋಟಲ್ PVC ಬರುತ್ತೆ ಸರ್. ಇದು PVC ಸರ್. ನೀವು PVC ಬರುತ್ತೆ, ನ್ಯಾಚುರಲ್ದು ಬರುತ್ತೆ, ಕೇಂದು ಸಿಗುತ್ತೆ ಸರ್. ನಾವು ಹಾಕಿರೋದು PVC. ಕೇಂದ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಾಯಿಶ್ಚರ್ ಜಾಸ್ತಿ ಆದಾಗ ಫಂಗಸ್ ತರ ಕ್ರಿಯೇಟ್ ಆಗ್ಬಿಡುತ್ತೆ. ಪ್ಲಸ್ ನಾವು ಅದನ್ನ ತೊಳೆಯೋಕ್ಕಾಗಲ್ಲ. ಅದೇ ನಾವು ಈ ಥರ PVC ಹಾಕೊಂಡಾಗ ಈಸಿಲಿ ತೊಳಿಬಹುದು ಸರ್. ಓಕೆ. ಇದು ದೇವ್ರ ಮನೆಗೋಸ್ಕರ ದೇವ್ರ ಮನೆಗೋಸ್ಕರ ಅಲ್ಲೊಂದು ಇದು ಪ್ಲಾನ್ ಮಾಡ್ಕೊಂಡ್ವಿ ಸರ್. ಓಕೆ. ದೇವ್ರ ಮನೇಲಿ ಏನಾದರೂ ಮಾಡಿದ್ರು ಸರ್? ಸರ್ ಇಲ್ಲಿ ಮಂಟಪ ಮೇಡ್ ಏನು ನೋಡ್ತಿದ್ದೀರಲ್ಲ, ಆ ಒಂದು ಮಂಟಪ ಒಂದು ಫುಲ್ ಆಗಿ ಪ್ಲೈಬೋರ್ಡ್ಸ್ ವಿತ್ ಲ್ಯಾಮಿನೇಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇದು ನೀವೇ ಮಾಡಿರೋದು? ಎಸ್ ಎಸ್, ಹೌದು ಸರ್, ನಾವೇ ಮಾಡಿರೋದು. ಓಕೆ ಓಕೆ. ಡೋರ್ ಬಂದು ನಮ್ಮ ಕಾಂಟ್ರಾಕ್ಟರ್ ಅವ್ರ ಇದರಲ್ಲೇ ಇತ್ತು, ಸೊ ಅದನ್ನು ಅವರು ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಸೊ ಡೋರ್ ನೀವೇ ಪ್ರೊವೈಡ್ ಮಾಡಿರೋದು? ಇಲ್ಲ, ನಾವು ಇವರು ಬಿಲ್ಡರ್ದೇ ತೊಗೊಂಡಿದ್ದಾರೆ ಸರ್. ಬಿಲ್ಡರ್ದೇ. ಓಕೆ. ಸೊ ಸ್ಟೋರೇಜ್ ಏನಾದರೂ ಮಾಡಿದ್ದೀರಾ? ಇಲ್ಲ ಸರ್, ಜಸ್ಟ್ ಫುಲ್ ಆಗಿ ಟೈಲ್ಸ್ ಅಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಟೈಲ್ಸ್ ಅಲ್ಲೇ ಇದು ಮಾಡ್ಕೊಂಡಿದ್ದಾರೆ ಅಲ್ವಾ? ಓಕೆ. ಈ ಕಡೆ ಯುಟಿಲಿಟಿಲಿ ಹಾಂ ಸರ್, ಸೊ ಅಲ್ಲೊಂದು ಸಿಂಕ್ ಒಂದು ಪ್ರೊವೈಡ್ ಮಾಡಬೇಕಾಯ್ತು ಯುಟಿಲಿಟಿಯಾಗಿ. ಸೊ ಅದು ಬಾಟಮ್ ಅಲ್ಲೂ ಟೋಟಲ್ ಆಗಿ ಒಂದು ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ. ಇದನ್ನ ಮಾಡ್ಕೊಟ್ಟಿದ್ದೀರಾ ನೀವು ಅಲ್ವಾ? ಈ ಸೈಡಲ್ಲೆಲ್ಲ ಫುಲ್ ಕವರೇಜ್ ಕೊಟ್ಬಿಟ್ಟಿದ್ದೀರಾ, ಇಲ್ಲಿ ಗ್ಯಾಪ್ ಎಲ್ಲ ಕಾಣಬಾರ್ದು ಅಂತ. ಹೌದು ಸರ್, ಫುಲ್ ಫಿಲ್ಲರ್ಸ್ ಕೊಟ್ಟಿರ್ತೀವಿ. ಸೊ ಕ್ಲೀನಾಗಿ ಅಲೈನ್ ಆಗುತ್ತೆ. ಅದ್ರ ಜೊತೆಗೆ ಹಾಗೆ ನಾವು ಶಟರ್ನ ಹಾಕೊಬೋದು. ಓಕೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಸ್ಟೇರ್ ಕೇಸ್. ಸೊ ಸ್ಟೇರ್ ಕೇಸ್ ಕೆರಡೇನು ಏನು ಸ್ಪೇಸ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಜಸ್ಟ್ ಫ್ರೇಮ್ ಟೈಪ್ ಮಾಡ್ಕೊಂಡಿದ್ವಿ ಸರ್. ಫ್ರೇಮ್ ಟೈಪ್ ಮಾಡಿ ಶಟರ್ ಕೊಟ್ಟಿದ್ದೀವಿ. ಸೊ ಏನೇನೋ ಒಂದು ಜಾಸ್ತಿ ಇರುವಂಥ ಸ್ಟೋರೇಜ್ ಐಟಮ್ಸ್ ಎಲ್ಲ ಈಸಿಯಾಗಿ ಇಲ್ಲಿ ಹಾಕೊಬೋದು ಸರ್, ಡಂಪ್ ಮಾಡ್ಕೊಬೋದು. ಸೊ ನೀವು ಆ್ಯಕ್ಚುಲಿ 650 rupees ಇದಕ್ಕೆ ಅಲ್ವಾ? ಎಕ್ಸಾಕ್ಟ್ಲಿ ಸರ್, ಇದನ್ನೇ ಸರ್. ಓಕೆ. ಈ ಥರ ಫ್ರೇಮ್ ಟೈಪ್ ಯಾವ್ದಾದ್ರು ಬಂತು ಅಂದರೆ ನಾವು ಇದನ್ನು 650 ರೂಪಾಯಿಗೆ ಚಾರ್ಜ್ ಮಾಡ್ತೀರಾ? ಓಕೆ. ಆ್ಯಂಡ್ ನೆಕ್ಸ್ಟ್ ಹೈಲೈಟ್ ಆಫ್ ದ ಹೌಸ್ ಅಂತಾನೆ ಇದೆ ಸರ್, ಮೇನ್ ಹೈಲೈಟ್ ನಾವು ಮಾಡಿರೋದ್ರಲ್ಲಿ. ಸೊ ನೀವು ನೋಡ್ಬೋದು ಸರ್, ಯಾವ್ದಾರ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಈ ಒಂದು MS ವಿತ್ ಪೇಂಟ್ ಮಾಡಿದೆ ಅಂತ. ಸೊ ಸರ್ಗೂ ಒಂದು ಆಪ್ಷನ್ ಬೇಕಾಗಿದೆ ಸರ್, ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಭಿಷೇಕ್ ಇಲ್ಲಿ ಅಂತ ಹೇಳಿದ್ರು. ಪ್ಲಸ್ ಸರ್ನು ಗೂಗಲ್ ಇಂದ ಒಂದು ಇಮೇಜ್ ನಮ್ಗೆ ಇದನ್ನ ಕಳ್ಸಿಕೊಟ್ಟಿರು, ಈ ತರ ಮಾಡಬಹುದಾ ಅಂತ ಹೇಳಿ. ಅವ್ರು ರೆಫರ್ ಮಾಡಿದ್ದಾರೆ? ಅವ್ರು ರೆಫರ್ ಮಾಡಿದ್ರು ಸರ್. ಸೊ ಅದ್ರ ಬೇಸಿಸ್ ಅಲ್ಲಿ ನಾವು ಓಕೆ ಸರ್ ಇದನ್ನು ವಿಲ್ ಟ್ರೈ ಇಟ್ ಅಕ್ರಾಸ್. ಯಾಕಂದ್ರೆ ಎಲ್ಲ ಕಡೆ ನಾರ್ಮಲ್ ಇದಿರುತ್ತೆ, ಬಟ್ ಸಮಥಿಂಗ್ ಡಿಫ್ರೆಂಟ್ ಆಗಿ ಇಲ್ಲೊಂದು ನಾವು ಮಾಡೋಣ, ಪ್ರಯತ್ನ ಪಡೋಣ ಇದಕ್ಕೆ ಅಂತ ಹೇಳಿ. ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ತಂದ್ವಿ ಸರ್ ಇಲ್ಲಿಗೆ. ಸೊ ಇದು ಪೈಪ್ ಅಲ್ವಾ ಆಕ್ಚುಲಿ? ಹೌದು ಸರ್, MS ಪೈಪ್ ಸರ್. ರೆಕ್ಟಾಂಗ್ಯುಲರ್ ಸೆಕ್ಷನ್ಸ್ ಇಲ್ಲಿ ಹಾಕಿದ್ದೀವಿ ಸರ್. ಓಕೆ. ಇಲ್ಲಿ ಸ್ಟೆಪ್ಸ್ ಆಸ್ ಇಟ್ ಈಸ್ ತಗೊಂಡು ಹೋಗ್ಬಿಟ್ಟಿದ್ದಾರೆ, ಸ್ಟೆಪ್ಸ್ ಸೇಮ್ ಪ್ಯಾಟರ್ನ್ ಹಾಗೆ ನಾವು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಚೆನ್ನಾಗಿ ಬಂದಿದೆ ಸರ್. ಇದು ಡ್ಯೂಕೋ ಪೇಂಟ್ ಮಾಡಿರೋದ ಕಾಮನ್ ಪೇಂಟ್ ಮಾಡಿರೋದು? ಕಾಮನ್ ಪೇಂಟ್ ಸರ್. ಇದು ಡ್ಯೂಕೋ ಮಾಡ್ಬೋದಾ ಇದಕ್ಕೆ? ಡ್ಯೂಕೋಗೆ ಇನ್ನೊಂದು ಬರುತ್ತೆ ಸರ್, PVD ಮತ್ತು ಪೌಡರ್ ಕೋಟಿಂಗ್ ಅಂತ, ಅದನ್ನು ಮಾಡ್ಬೋದು ಸರ್. ಪೌಡರ್ ಕೋಟೆಡ್ ಮಾಡಿದ್ರೆ ತುಂಬ ಸ್ವಲ್ಪ ಇನ್ನೂ ಪ್ರೀಮಿಯಮ್ ಆಗಿ ಕಾಣೋದು. ಸೂಪರ್. ಮೇಲೆ ಹೋಗ್ಬಿಡೋಣ ಸರ್? ಎಸ್ ಎಸ್ ಪ್ಲೀಸ್ ಸರ್.
ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ವಿವಾ ಡಿಸೈನ್ ಅವರ ಕಸ್ಟಮರ್ ಆಗಿರುವಂತಹ ಈ ಮನೆ ಓನರ್ ಆಗಿರುವಂತಹ ಲೋಕೇಶ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ ಇಬ್ಬರೂ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್, ಇಬ್ಬರು ಚೆನ್ನಾಗಿದ್ದೀರಾ? ಸೊ ಮನೆ ಖುಷಿ ಆಯಿತು, ವಿಡಿಯೋ ನೋಡ್ತಾ ಇದ್ದೀರಾ, ಮನೆ ಕಟ್ಟಿದ್ದೀರಾ. ಸೊ ಈ ಮನೆ ಕಟ್ಟಿ ಎಷ್ಟು ದಿನ ಆಯಿತು ಆ್ಯಕ್ಚುಲಿ? ಆಲ್ಮೋಸ್ಟ್ ಒಂದು 2-3 ಮಂತ್ ಆಯಿತು. 2-3 ಮಂತ್ ಆಯಿತು. ಓಕೆ ಓಕೆ. ಓಪನ್ ಆಗಿರೋದು. ಹಾಂ. ಓಕೆ. ಸೊ ಮನೆ ಕಟ್ಟಿದಾಗ ಲೈಕ್ ಇಂಟೀರಿಯರ್ ಮಾಡಬೇಕು ಅಂತ ನೆಕ್ಸ್ಟ್ ಅಲ್ವಾ? ಸೊ ಫಸ್ಟ್ ನೀವಿಬ್ರು ಡಿಸೈಡ್ ಮಾಡಿದ್ದು ಹೇಗೆ ಇಂಟೀರಿಯರ್ ಮಾಡೋಣ ಅಂತ ಹಿಂಗೆ ಡಿಸೈಡ್ ಮಾಡಿದ್ರಿ? ಇಂಟೀರಿಯರ್ ನಾವೇ ಫಸ್ಟ್ ಡಿಸೈನ್ ಮಾಡ್ಕೊಂಡು ಮೈಂಡಲ್ಲಿ ಏನೋ ಒಂದು ಇತ್ತು ಆ್ಯಕ್ಚುಲಿ, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋರು ಕರೆಕ್ಟ್ ಆಗಿರೋರು. ಈ ಐಡಿಯಾ ಯಾರು ಕೊಟ್ಟರು ನಿಮಗೆ? ಈ ಮೋಲ್ಡಿಂಗು ವಿವಾ ಡಿಸೈನ್ ಅವ್ರು ಆ್ಯಕ್ಚುಲಿ. ವಿವಾ ಡಿಸೈನ್ ಕೊಟ್ಟು, ಯಾಕಂದ್ರೆ ಇದು ಲೇಟೆಸ್ಟ್, ಇವಾಗ ಟ್ರೆಂಡ್ ಆಗ್ತಾ ಇದೆ. ಬಟ್ ನಾವೀಗ ಏನೋ ಒಂದು ಡಿಸೈನ್ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ವಿ ಆ್ಯಕ್ಚುಲಿ. ಫಸ್ಟ್ ನಾವು ಮೀಟ್ ಆದಾಗ ಅಭಿಷೇಕ್ ಸರ್ ಅಂತ ಲೈಕ್ ಇಷ್ಟು ರೆಸ್ಪಾಂಡ್ ಫಾರ್ ಎವ್ರಿ ಕ್ವಶನ್ಸ್. ಸೊ ಅದು ಬಂದು ಡಿಸ್ಕಸ್ ಮಾಡಿದಾಗ ಸೊ ಹಿಂಗೆ ಮಾಡ್ಬೋದು ಸರ್ ಅಂತ ಎಲ್ಲ ಅವರು ಐಡಿಯಾಸ್ ಕೊಟ್ಟರು. ಅವ್ರು ಕೊಟ್ಟರು. ಸೊ ನೀವು ಒಂದಿಷ್ಟು ಐಡಿಯಾಸ್ ತಗೊಂಡು ಐಡಿಯಾಸ್ ನಮ್ದು ಎಕ್ಸಿಕ್ಯೂಟ್ ಮಾಡಿದ್ರು, ಅವ್ರದ್ದು ಮಾಡಿದ್ರು. ಸೊ ಎಲ್ಲ ಕಂಬೈಂಡ್ ಆಗಿ ವರ್ಕ್ ಕಂಬೈಂಡ್ ಆಗಿ ಇವತ್ತೇನು ಔಟ್ಪುಟ್ ಬಂದಿದೆ, ಇದು ಇಬ್ರು ಎಫರ್ಟ್ ಅಂತ ಹೇಳ್ಬೋದು. ಎರಡು ಕೈ ಹೇಳಿದ್ರೇನೆ ಚಪ್ಪಾಳೆ ಅನ್ನೋ ಥರ. ಬಟ್ ಇಬ್ರು ಟೀಮ್ ಬೆಸ್ಟ್ ಇದ್ದಾರೆ ಆ್ಯಕ್ಚುಲಿ, ಚೆನ್ನಾಗಿದ್ದಾರೆ. ಬೆಸ್ಟ್ ಇದ್ದಾರೆ. ಇನ್ನೊಂದು ಕ್ವಶನ್, ಲೈಕ್ ಅವ್ರ ಟೀಮ್ಗೆ ಹೋಗಿ ನೀವು ಹೇಳ್ತೀರಾ ನಮ್ಮ ಮನೆಗೆ ಹಿಂಗೆ ಬರಬೇಕು ನೋಡಿ ಸರ್, ಏನೇನು ಹೊಸ ಐಡಿಯಾ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಎಲ್ಲೂ ನೋಡಿಲ್ಲ ಇದನ್ನು ನಾವು. ಇದು ಇಲ್ಲ, ನಾನು ಹೇಳ್ತೀನಿ ಇನ್ನು ಬೇರೆಯವ್ರಿಗೆ, ನೋಡಿ ಈ ಥರ ಮಾಡಿ ಒಬ್ಬರು ಮನೇಲಿ ಮಾಡಿದ್ದಾರೆ, ನಿಮ್ಮಿಂದ ಇನ್ಸ್ಪೈರ್ ಆಗ್ತಾರೆ ನಿಮ್ಮ ಬೇರೆ ಮನೆಯವರು. ಇದೆಲ್ಲ ನೀವು ಹೇಳಿದಾಗ ಅವರು ಲೈಕ್ ಹೆಂಗೆ ರೆಸ್ಪಾಂಡ್ ಮಾಡಿದ್ರು? ಮಾಡ್ಬೋದು ಸರ್ ಅಂದರೆ ಇದೆಲ್ಲ ಸುಮ್ಮನೆ ಸರ್ ಗೂಗಲಲ್ಲಿ ಇರುತ್ತೆ, ನೀವೆಲ್ಲ ತಗೊಂಡ್ಬರ್ತೀರಾ ಸುಮ್ಮನೆ ಆ ಥರ ಏನು ಹೇಳ್ತಿರೋದಿಲ್ಲ. ಫಸ್ಟ್ ಈಗ ಚಾಲೆಂಜ್ ಇದ್ರೂ ಅವರು ಇಲ್ಲ ಮಾಡ್ತೀವಿ, ಸೊ ಅದು ಎಕ್ಸಿಕ್ಯೂಟ್ ಮಾಡ್ತಾರೆ. ಅದು ಹೇಳಿದ್ರು, ವಿಡಿಯೋದಲ್ಲಿ ಹೇಳಿದ್ರು, ಸರ್ ಕೊಟ್ಟಿರೋ ಐಡಿಯಾ ಇದ್ರು, ಹಿಂಗೆ ಮಾಡಿ ಅಂತ. ಇಲ್ಲ, ನಾವು ತಗೊಂಡು ಹೋದ್ವಾ, ಬಟ್ ಸರ್ ಅದೆಲ್ಲ ಮಾಡ್ಬಿಡೋಣ, ಎಲ್ಲದಕ್ಕೂ ಹೂ ಅಂತಾರೆ. ಎಲ್ಲದಕ್ಕೂ ಯಾವುದೇ ಕಾಂಪ್ಲೆಕ್ಸ್ ಕೊಟ್ಟರು, ಕಾಂಪ್ಲೆಕ್ಸ್ ಡಿಸೈನ್ ಕೊಟ್ಟರು ಮಾಡ್ತಾರೆ, ಎಲ್ಲದಕ್ಕೂ ಅಂತಾರೆ. ಓಕೆ ಓಕೆ ಸರ್. ಈಸಿ ಇರೋ ಡಿಸೈನ್ ಏನು ಆತರ ಏನು ಒತ್ತಾಯ ಮಾಡಲ್ಲ. ಚೆನ್ನಾಗಿ ಬಂದ್ರೆ ಹ್ಞೂ ಅಂತ ಒಪ್ಕೊಳ್ತಾರೆ, ಇಲ್ಲಾಂದ್ರೆ ಇನ್ನೊಂದು ಅವ್ರದ್ದು ಏನಾದ್ರು ಆಪ್ಷನ್ ಕೊಡ್ತಾರೆ, ಹಿಂಗ್ ಮಾಡ್ಬೋದು ನೋಡ್ರಿ, ಈ ತರ ಮಾಡ್ಬೋದು ಅಂತ ಹೇಳಿ. ಬಟ್ ಚೆನ್ನಾಗಿದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರೆ. ಬಟ್ ನಮಗೂ ಅದೇ ಒಂದು ಯೂನಿಕ್ ಆಗಿ ಬೇಕಿತ್ತು, ಈಗ ರಿಪೀಟ್ ಆಗಬಾರ್ದು ಕಂಪೇರ್ ಟು ಅದರ್ ಡಿಸೈನ್ ಆಕ್ಚುಲಿ. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡಿದ್ರ ನೀವು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ. ನಮ್ಮ ವೀಕ್ಷಕರಿಗೆ ಹೇಳಿ ಹೋಗಿ ಬರ್ಲಿ ಒಂದೊಂದು ರೌಂಡ್, ಎಲ್ಲರೂ ಕೂಡ ಕೆಲಸ ಕೊಡ್ತಾರೆ ಬಿಡ್ತಾರೆ, ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ಬಿಡ್ಲಿ, ಚೆನ್ನಾಗಿದೆ ತಾನೆ? ಎಲ್ಲ ಚೆನ್ನಾಗಿದೆ. ಸೊ ನಾನು ವಿಲ್ ರೆಫರ್ ಡೆಫಿನೆಟ್ಲಿ ಹೋಗಿ ಬರ್ಬೋದು, ಒಂದ್ ರೌಂಡ್ ನೋಡ್ಕೊಂಡ್ ಬರ್ಬೋದು. ಕ್ವಾಲಿಟಿ ವೈಸ್, ಫ್ರಮ್ ಕ್ವಾಲಿಟಿ ಪರ್ಸ್ಪೆಕ್ಟಿವ್ ವೆರಿ ಗುಡ್ ಆಕ್ಚುಲಿ. ಈಗ ಏನಂದ್ರೆ ಪ್ರತಿಯೊಂದು ಅವ್ರ ಮೆಟೀರಿಯಲ್ ನೀವು ಎಲ್ಲ ಇದು ಟ್ರಾನ್ಸ್ಪರೆನ್ಸಿ ಇರುತ್ತೆ ಆಕ್ಚುಲಿ. ನೀವು ಅವ್ರ ಪಾಪ ಇದು ಫ್ಯಾಕ್ಟ್ರಿಗೂ ಬೇಕಾದ್ರೆ ಕರ್ಕೊಂಡೋಗಿ ತೋರಿಸ್ತಾರೆ ಆಕ್ಚುಲಿ, ಅಷ್ಟು ಟ್ರಾನ್ಸ್ಪರೆಂಟ್ ಇದ್ದಾರೆ, ಎವ್ರಿಥಿಂಗ್ ಓಕೆ. ಡಿಪೆಂಡ್ ಆನ್ ಕಸ್ಟಮರ್ ನೋಡ್ಬೇಕು ಅಂದ್ರೂ ಅದನ್ನು ಅಲೋ ಮಾಡ್ತಾರೆ. ಸೊ ನೆಕ್ಸ್ಟ್ ಬರೋದು ವರ್ಕ್ಮೆನ್ಶಿಪ್, ಹೇಗೆ ಡಿಸೈನ್ಸ್ ಇರುತ್ತೆ, ಆಪ್ಷನ್ಸ್ ಇರುತ್ತೆ, ಅದ್ರ ಜೊತೆ ವರ್ಕ್ಮೆನ್ಶಿಪ್ ಚೆನ್ನಾಗಿರ್ಬೇಕು. ಯಾಕಂತಂದ್ರೆ ನೋಡಿ, ವಿವಾ ಇಂಜಿನಿಯರ್ಸೇ ಬಂದು ಇಲ್ಲಿ ಕೆಲಸ ಮಾಡಲ್ಲ, ಮಾಡೋರು ಕಾರ್ಪೆಂಟರ್ಗಳು, ಅವ್ರ ವರ್ಕರ್ಗಳು, ಅವ್ರು ನಿಮ್ ಜೊತೆ ಚೆನ್ನಾಗಿರ್ಬೇಕು. ಅದ್ರ ಬಗ್ಗೆ ನನಗೂ ಡೌಟ್ ಇತ್ತು, ಇವ್ರ ಹತ್ರ ಮಾತಾಡ್ಬಿಡ್ತೀವಿ ನಾವು, ಲೈಕ್ ವರ್ಕರ್ಸ್ ಬಂದು ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಇಲ್ಲ, ತುಂಬಾ ಚೆನ್ನಾಗಿ ವರ್ಕರ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಡಿಲೇ ಮಾಡ್ಬಿಟ್ಟು ಇದು ಯಾರು ನೋಡ್ಕೊಂಡು ಹೋಗಕ್ ಬರಲ್ಲ ಆ ಥರ ಏನು ಅಂತ ಇದ್ದಿಲ್ಲ. ಹೆಂಗೆ ಬರ್ತಾ ಇದ್ರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರು ನೀಟಾಗಿ. ನಮ್ಗೇನಾದರೂ ನಮ್ದೇನಾದ್ರೂ ಒಂದು ಸ್ವಲ್ಪ ಕರೆಕ್ಷನ್ಸ್ ಇರುತ್ತಲ್ಲ, ನಟ್ಟು ಬೋಲ್ಟ್ ಅದು ಲೂಸಾಗಿಲ್ಲ, ನಾನೆಲ್ಲ ನೀಟಾಗಿ ತೆಗ್ದು ನೋಡ್ತೀನಿ, ನನಗೆಲ್ಲ ಕರೆಕ್ಟಾಗಿರ್ಬೇಕು ಅಂತೇಳಿ. ಆಮೇಲೆ ತಿರ್ಗಿ ಅವ್ರನ್ನ ಕರೆಯೋದು ಅವ್ರಿಗೆ ಗೊತ್ತಿರಲ್ಲ, ಲೈಕ್ ಇವ್ರು ಒಂದೊಂದು ಬೋಲ್ಟ್ ಎಲ್ಲ ಲೂಸ್ ಅದೆಲ್ಲ ನೀಟಾಗಿ ಅವರೇ ರೀಚೆಕ್ ಮಾಡ್ತಾ ಇದ್ರು, ಸರಿ ಮಾಡ್ತಾ ಇದ್ರು. ನೀವು ಇಲ್ಲೇ ಹತ್ರದಲ್ಲಿದ್ರೆ ದೂರದಲ್ಲಿದ್ರೆ? ಇಲ್ಲೇ ಇದ್ವು, ಸೇಮ್ ಲೇಔಟ್ ಅಲ್ಲಿ ಇದ್ವು ನಾವು. ಸೊ ಬಂದು ನೋಡ್ತಾ ಇದ್ರೆ, ಮಾನಿಟರ್ ಮಾಡ್ತಾ ಇದ್ರಿ ನೀವು, ಹೆಂಗ್ ಬಂತು ಅಂತ. ಯಾವ್ದಾದ್ರು ಚೇಂಜ್ ಮಾಡಿಸಿದ್ಯಾ ನೀವು? ಲೈಕ್ ಏನೋ ಮಾಡಿರ್ತಾರೆ, ಇಲ್ಲ ನಮಗೆ ಚೆನ್ನಾಗಿ ಇಷ್ಟ ಆಗಿಲ್ಲ, ಚೇಂಜಸ್ ನಾವು ಮಾಡಕ್ಕೆ ಮೊದಲು ಪಾಪ ಅವರೇ ರೆಡಿ ಮಾಡ್ಬಿಟ್ಟಿದ್ರು. ಸೊ ಏನು ಮಾಡಿಫಿಕೇಶನ್ ಮಾಡಿಲ್ಲ, ಇನ್ಪುಟ್ ಇರುತ್ತೆ, ಬಟ್ ಲೈಕ್ ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ, ಎಲ್ಲ ಇದು ಮಾಡ್ತಾ ಇದ್ರು. ಓಕೆ ಫೈನ್. ಅಂಡ್ ಫೈನಲ್ ಆಗಿ ನಾನು ಕೇಳುವಂಥದ್ದು, ನೀವೇನು ಅನ್ಕೊಂಡು ಏನ್ ಡಿಸೈನ್ ಮಾಡಿದ್ರಿ, ಇವತ್ತೇನು ಎಕ್ಸಿಕ್ಯೂಷನ್ ಬಂದಿದೆ, ಎಲ್ಲ ಮ್ಯಾಚ್ ಆಗ್ತಾ ಇದೆ ನಿಮಗೆ? 3 ಮ್ಯಾಚ್ ಆಗ್ತಾ ಇದೆ. ಎಷ್ಟೊಂದು ಜನ ಹೊಗಳಿದ್ರು ಅಂತಂದ್ರೆ, ಎಲ್ಲರೂ ಲೈಕ್ ಇಟ್ಸ್ 2030 ರೈಟ್, ಆ 2030 ಅಲ್ಲೂ ಇಷ್ಟು ಚೆನ್ನಾಗಿ ಇಂಟೀರಿಯರ್ ಡಿಸೈನ್ ಮಾಡ್ಬೋದು ಅಂತೇಳಿ ತುಂಬಾ ಜನ ಹೊಗಳಿದ್ರು. ನನಗೂ ಫಸ್ಟ್ ಬಂದಾಗ ಗೊತ್ತಾಗ್ಲಿಲ್ಲ ಇದು 2030 ಅಂತ. ನಾನು ಹೊರಗಡೆ ಹೋಗಿ ಸೈಡಿಂದ ನೋಡಿದಾಗ, ಸೈಡಲ್ಲಿ ನೋಡಿದಾಗ ಓ ಹೌದು 2030. ಇಲ್ಲ ನಿಜವಾಗ್ಲೂ ಮನೇನು ಹಂಗೆ ಕಟ್ಟಿದ್ದೀರಾ, ಕ್ರೇಜಿ ಕಟ್ಟಿದ್ದೀರಾ, ಸ್ಪೇಸಿಯಸ್ ಆಗಿ ಕಟ್ಟಿದ್ದೀರಾ. ಇಂಟೀರಿಯರ್ ಅವರು ನಿಜವಾಗ್ಲೂ ಒಳ್ಳೆ ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಏನು ವಾಲ್ ಕಟ್ಬಿಡ್ಬೋದು, ಇವಾಗ ಒಳಗ್ ಬಂದಿದ ತಕ್ಷಣ ಆ ಫೀಲ್ ಬರ್ಬೇಕಲ್ಲ, ಇಂಟೀರಿಯರ್ ಪೂರ್ತಿ ಮಾಡಿದ್ರು ಅಂತ ಹೇಳ್ತೀರಾ. ಇವರು ತುಂಬಾ ಜನ ಹೊಗಳಿದ್ರು,
ಸೀರಿಯಸ್ ಆಗಿ ತುಂಬಾ ಜನ ಬೆಳೆದ್ರು. ಮನೆ ಓಪನಿಂಗ್ ಬಂದಾಗ ಯಾರು ಅಲ್ಲ, ಎಲ್ಲರೂ ಅಷ್ಟೇ 2030 ಈ ತರ ಇಂಟೀರಿಯರ್ ಅಂತೂ ಚಾನ್ಸೇ ಇಲ್ಲ ಅಂತೇಳಿ. ನೀವು ರೆಕಮೆಂಡ್ ಮಾಡಿದ್ರೆ ವಿವಾದವ್ರನ್ನ ಯಾರಿಗಾದ್ರು? ಇಲ್ಲ, ಪ್ರತಿಯೊಬ್ಬರು ಎಲ್ಲರೂ ಆಲ್ಮೋಸ್ಟ್ ಆಗಿ ಎಲ್ಲರೂ ಕೇಳ್ತಾರಲ್ವಾ, ಯಾರು ಮಾಡಿದ್ರು ಅಂತೇಳಿ. ಚೆನ್ನಾಗಿ ಬಂದಿದ್ಮೇಲೆ ಇಲ್ಲ ವಿವಿಧ ಡಿಸೈನ್ಸ್ ಅವರೇ ಮಾಡಿದ್ದು, ಇಲ್ಲೇ ಇದೆ RR ನಗರದಲ್ಲಿ ಹೋಗಿ ರೆಕಮೆಂಡ್ ಮಾಡ್ರಿ ಆಟೋಮೆಟಿಕ್ ಆಗಿ ಬಾಯಲ್ಲಿ ಬಂದು ಹೋಗಿದ್ದಾರೆ, ಕೆಲವು ಜನ ಹೋಗಿದ್ದಾರೆ, ಬಂದವರಿಗೆಲ್ಲ ರೆಫರ್ ಮಾಡಿ ರೆಫರ್ ಮಾಡಿದ್ದೀರಾ, ಹಂಗಾರೆ ಡಿಸ್ಕೌಂಟ್ ಕೊಡ್ಬೇಕು ನಿಮ್ಗೆ. ಇನ್ನೊಂದು ಗ್ಯಾರಂಟಿ ಚೆನ್ನಾಗಿದೆ, ಅದೇ ಸ್ಯಾಟಿಸ್ಫ್ಯಾಕ್ಷನ್. ಅದನ್ನೇ ಕೇಳ್ಬೇಕು ಇವಾಗ ನಾನು. ವರ್ಕ್ ಏನೋ ಖುಷಿ ಪಟ್ರಿ, ಸೊ ಇವತ್ತು ಕೇಳೋದು ವರ್ತ್ ಅನ್ನೋದೊಂದಿರುತ್ತೆ. ₹1 ಖರ್ಚು ಮಾಡಿದ್ರು ವರ್ತ್ ಇರಬೇಕು. ಇವತ್ತೇನು ನೀವು ಇದಕ್ಕೆ ಖರ್ಚು ಮಾಡಿದ್ದೀರಾ, ಇಸ್ ಇಟ್ ವರ್ತ್ ಅಂತ ಹೇಳ್ತೀರಾ? ಬಟ್ ಅಭಿಷೇಕ್ ಸರ್ ಏನಿದ್ದಾರಲ್ಲ, ಒಂದು ಬೆಸ್ಟ್ ಪ್ರೈಸ್ ನಮಗೂ ಮಾಡಿಕೊಟ್ರು. ಬೆಸ್ಟ್ ಪ್ರೈಸ್ ಅಂದ್ರೆ ಕಾಂಪಿಟೇಟಿವ್ ಪ್ರೈಸ್ ಅಂತೀವಲ್ಲ, ಸೊ ಇಟ್ಸ್ ವೆರಿ ಗುಡ್ ಆಕ್ಚುಲಿ, ಇಟ್ಸ್ ವರ್ತ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಫೈನಲ್ ಆಗಿ ಆಸ್ ಎ ಲೇಡೀಸ್ ವರ್ತ್ ಇದ್ರಲ್ಲಿ ಸ್ವಲ್ಪ ಚಿಕ್ಕದನ್ನ ಎಲ್ಲ ಮಾಡ್ತಾರಲ್ವಾ, ಅಮೌಂಟ್ ಅಲ್ಲೂ ಫುಲ್ ವರ್ತ್ ಅಂತ ಹೇಳ್ತೀರಾ ನೀವು? 100% ಶೇರ್. ಓಕೆ, ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ, ಕನ್ನಡ ವೀಕ್ಷಕರಿಗೆ ಹೇಳಿ, ವರ್ಕ್ ಕೊಡ್ಬೋದಾ ವಿವಾದವರಿಗೆ? ನೀವು ಹೇಳಿ ಮೇಡಮ್. ಗ್ಯಾರಂಟಿ ಕೊಡಿ ವರ್ಕ್. ನಮ್ಮನೆ ಅಂತಲ್ಲ, ಫಸ್ಟ್ ಅವ್ರದ್ದು ಆಫೀಸ್ ಹೋಗಿ ನೋಡ್ರಿ, RR ನಗರದಲ್ಲಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ, ಆಮೇಲೆ ನೀವು ಹೇಳಿ ಸರ್, ನೀವು ಹೇಳಿ. ಅದೇ ನಾನು ಅದೇ ಸ್ಟಾರ್ಟಿಂಗ್ ಅದೇ ಟೆಕ್ನಿಕಲಿ ಹೇಳಿ ನೀವು. ಟೆಕ್ನಿಕಲಿ ಎಲ್ಲ ವೆರಿ ಸೌಂಡ್ ಆಕ್ಚುಲಿ, ಯಾಕಂದ್ರೆ ತುಂಬಾ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದೀರಲ್ಲ, ಅದಕ್ಕೆ ಹೇಳ್ತಾ ಐಡಿಯಾಸ್ ಇದೆ. ಈಗ ನಾನು ತಗೊಂಡೋಗಿದೆ ಐಡಿಯಾಸ್, ನನಗೂ ಇನಿಷಿಯಲಿಂದ ಯೂನಿಕ್ ಆಗಿ ಬರಬೇಕು ಅಂತ ಇತ್ತು ಮೈಂಡ್ ಥಾಟ್ ಅಲ್ಲಿ ಆಕ್ಚುಲಿ. ಸೊ ವೆನ್ ಐ ಡಿಸ್ಕಸ್ ವಿತ್ ಅಭಿಷೇಕ್ ಸರ್, ಸೊ ಈ ಹ್ಯಾಸ್ ಆಲ್ಸೋ ವೆರಿ ಡಿಫ್ರೆಂಟ್. ಸೊ ಅವ್ರ ಟೀಮ್ ಇರ್ಬೋದು, ಸೊ ಅವ್ರ ಜೊತೆ ವರ್ಕ್ ಮಾಡೋರು ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದೊಂದು ಯೂನಿಕ್ ಥಾಟ್ಸ್ ಇದೆ. ನಾವು ಕೊಟ್ಟಿರೋ ಥಾಟನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಬಟ್ ನಾವು ಕಾಂಪ್ಲೆಕ್ಸ್ ತೊಗೊಂಡ್ರು ನಮ್ಗೆ ಆಗಲ್ಲಪ್ಪ ಅಂತ ಅದು ಇಲ್ಲ ಅವ್ರಿಗೆ. ಸೊ ನಾನು ಕಾಂಪ್ಲೆಕ್ಸ್ ಹಿಂಗಿದ್ರೆ ಹಂಗೆ ಮಾಡೋಣ ಸರ್ ಅನ್ನೋ ಒಂದು ಸಜೆಷನ್ಸ್ ಬರುತ್ತೆ. ಸ್ಟೇರ್ ಕೇಸ್ ಅಷ್ಟೇ ಕಾಂಪ್ಲೆಕ್ಸ್ ಮೋಸ್ಟ್ಲಿ ಪೂಜಾ ಅವರು ಹೋಗಿ ಡಿಸ್ಕಸ್ ಮಾಡಿದ್ದಾರೆ ಅವರು. ಸೊ ಅವ್ರು ಇನ್ಶಾಲ್ ಡಿಸ್ಕಸ್ ಮಾಡಿದಾಗ ಅವ್ರು ನೋ ಅಂದಿಲ್ಲ, ಅವ್ರು ಡೂ ಇಟ್ ಅಂತಂದ್ರೆ. ಓಕೆ ಓಕೆ ಓಕೆ. ಬಟ್ ಇನ್ನು ಬೇರೆ ತರ ಮಾಡ್ಬೇಕಾಗಿತ್ತು, ಅಂದ್ರೆ ಇದು ಪೌಡರ್ ಕೋಟಿಂಗ್ ಅಂತ. ಪೌಡರ್ ಕೋಟಿಂಗ್ ನಾನು ಕೇಳಿದ್ವಿ ಸರ್ಗೆ. ಹೌದು. ಬಟ್ ಅದೇನಂದ್ರೆ ಅದು ಎತ್ಕೊಂಡ್ ಬರಕ್ ಆಗಲ್ಲ. ಸೊ ಇಲ್ಲಿ ಬಂದೇ ರೆಡಿ ಮಾಡ್ಬೇಕು. ಓಕೆ ಓಕೆ ಓಕೆ. ಫುಲ್ ಸೆಟ್ ತಗೊಂಡು ಹೌದು 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 ಇಲ್ಲೇ ರೆಡಿ ಮಾಡ್ಕೊಂಡು ಅವರು ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀರಾ. ಒಂದು ತಮ್ಸ್ ಕೊಡ್ಬೋದಾ ನಮ್ಮ ವಿವಾದವರಿಗೆ? ಕೊಟ್ಬಿಡಿ, ಒಂದು ತಮ್ಸ್ ಕೊಟ್ಬಿಡಿ ಹಾಗಾದ್ರೆ. ಸೂಪರು. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇಬ್ಬರಿಗೂ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್. ಸೊ ನೋಡಪ್ಪ ಸರ್, ಸ್ಲೈಡರ್ ವಾರ್ಡ್ರೋಬ್ ಕೊಟ್ಟಿದೆ ಸರ್. ಇದನ್ನ ಇನ್ಲೈನ್ ಸ್ಲೈಡಿಂಗ್ ವಾರ್ಡ್ರೋಬ್ ಅಂತ ಹೇಳ್ತೀವಿ. ಮಾಸ್ಟರ್ ಬೆಡ್ರೂಮ್ ಸರ್. ಹಾಗೇನು ಇಲ್ಲೇನು ಮಾಡ್ಕೊಂಡಿದ್ದೀವಿ ಅಂದರೆ ಪ್ಯಾಚ್ ವರ್ಕ್ ಮಾಡಿದ್ದೀವಿ ಸರ್. ಅಂದರೆ 2 ಕಾಂಬಿನೇಷನ್ ಆಫ್ ಲ್ಯಾಮಿನೇಟ್ಸ್ನ ತಗೊಂಡು ಅದನ್ನ ಈ ಥರ ಪ್ಯಾಚ್ ವರ್ಕ್ ಥರ ಮಾಡಿ ಒಂದು ಪ್ಯಾಟರ್ನ ಕ್ರಿಯೇಟ್ ಮಾಡಿದ್ದೀವಿ ಸರ್. ಕಲರ್ ಹೇಳಿ ಸರ್, ಇದು ಡಿಫ್ರೆಂಟ್ ಆಗಿದೆ. ಎಸ್ ಸರ್. ಸೊ ಆಲ್ಮೋಸ್ಟ್ ಇದು ಪೀಚ್ ಕಲರ್ ಬರುತ್ತೆ ಸರ್. ಇದು ಈ ಪೀಚ್ ಕಲರ್ಗೆ ಈ ಬೀಜ್ ನಾವು ಮ್ಯಾಚ್ ಮಾಡಿದ್ದೀವಿ. ಯಾಕಂದ್ರೆ ಆಲ್ಮೋಸ್ಟ್ ಸರ್ ಇಲ್ಲಿ ಪೇಸ್ಟಲ್ ಕಲರ್ಸ್ ಬೇಕಾಗಿತ್ತು. ನಮ್ಗೆ ಈ ಕ್ರಯಾನ್ಸ್ ಅಲ್ಲಿ ಏನು ಪೇಸ್ಟಲ್ ಕಲರ್ಸ್ ಅಂತ ಹೇಳ್ತೀವಿ, ಒಂದು ಕಲರ್ ಕರ್ಕೊಂಡು ಹೋಗೋಣ ಅಂತಂದ್ರು. ಸೊ ಅದಕ್ಕೋಸ್ಕರನೇ ಅದ್ರ ಜೊತೆಗೆ ಹೋದಾಗ ಪೀಚು ಆಸ್ ವೆಲ್ as ಬೀಚ್ ಹೋಗಿದ್ದೀವಿ ಸರ್. ಇದ್ರ ಕಾಂಬಿನೇಷನ್ ಆಗಿ ಹ್ಯಾಂಡ್ ಲೈನ್ ಮಾಡ್ಕೊಂಡಿದ್ದೀವಿ, ಒಂದು ಗೋಲ್ಡನ್ ಫಿನಿಶ್ ಹ್ಯಾಂಡ್ಲಿಗೆ ಹೋಗಿದ್ದೀವಿ ಸರ್. ಸೊ ಮೇನಾಗಿ ಒಂದು ಹೈಲೈಟು ಆಸ್ ವೆಲ್ as ಡಿಸೈನ್ ಟು ಪ್ಲಸ್ ಈ ಒಂದು ಇನ್ಲೈನ್ ಸ್ಲೈಡಿಂಗ್ ಕಾನ್ಸೆಪ್ಟ್ನ ಫುಲ್ ಆಗಿ ಅಕಾಮಡೇಟ್ ಮಾಡ್ಕೊಂಡಿದ್ದೀವಿ. ಓಕೆ. ಬಟ್ ಇದು ಸ್ವಲ್ಪ ಆಂಟಿಕ್ ತರ ಫಿನಿಶಲ್ಲಿ ಕೊಡ್ತೀವಿ ಸರ್ ಅದನ್ನ. ಆ್ಯಂಡ್ ಲಾಫ್ಟ್ ಬಂದು ಆಸ್ ಯೂಶುವಲ್ ನಾವು ಪುಷ್ ಟು ಓಪನ್ ಲಾಫ್ಟ್ಸೇ ಕೊಟ್ಟಿವಿ ಸರ್. ಇಲ್ಲೂ ಹ್ಯಾಂಡಲ್ ಇಲ್ಲ, ಪುಷ್ ಟು ಓಪನ್ ಲಾಫ್ಟ್ಸ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸ್ಲೈಡಿಂಗು ಟೋಟಲ್ ಆಗಿ ನಿಮಗೆ ಫುಲ್ ಸ್ಮೂತ್ ಆಗಿ ಇರುತ್ತೆ ಸರ್. ಟೋಟಲ್ ಇನ್ಲೈನ್ ಸ್ಲೈಡಿಂಗ್ ಕೂತ್ಕೊಂಡೇ ಅಕಾಮಡೇಟ್ ಮಾಡ್ಕೊಂಡಿದ್ದೀವಿ. ಸ್ಲೈಡಿಂಗ್ ಯಾವ ಇದನ್ನು ಯೂಸ್ ಮಾಡ್ತೀರಾ ನೀವು? ಸರ್ ಇದು ಹೆಟಿಕ್ದು ಬರುತ್ತೆ, ಅದನ್ನು ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಹೆಟಿಕ್ ಯೂಸ್ ಮಾಡಿ ಸರ್. ಈ ಕಾರ್ನರಲ್ಲಿ ಸರ್ ಕಾರ್ನರ್ ತುಂಬ ಸ್ಪೇಸ್ ಖಾಲಿ ಇತ್ತು. ಸೊ ಅಲ್ಲಿಗೆ ಒಂದು ಪೆಬಲ್ ಟ್ರೇ ಥರ ಒಂದು ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಬಾಟಮಲ್ಲಿ ಪೆಬಲ್ ಟ್ರೇ ಕ್ರಿಯೇಟ್ ಮಾಡ್ಕೊಂಡ್ವಿ. ಇಲ್ಲೊಂದು ಎಲ್ ಶೇಪ್ಗೆ ಜಸ್ಟ್ ವುಡನ್ ಫಿನಿಶ್ ಲ್ಯಾಮಿನೇಟ್ಗೆ ಹೋಗಿದ್ದೀವಿ ಸರ್. ಬೇಕಾದ್ರೆ ನಾವು ಇಲ್ಲಿ ಹ್ಯಾಂಗಿಂಗ್ ಕ್ಲೋಸ್ದು ಪ್ಲಾನ್ ಮಾಡ್ಕೊಂಬೋದಾಗಿತ್ತು, ಲೇಸರ್ಸ್ನೆಲ್ಲ ಹಾಕೊಳ್ಳೋಕೆ, ಪ್ಲಸ್ ನಾವು ಯೂಸ್ ಮಾಡೋ ಕ್ಲೋಸ್. ಲಾಸ್ಟ್ ಮನೇಲಿ ನಾವು ಮಾಡಿದ್ವಲ್ಲ, ಡೇ ಟು ಡೇ ಯೂಸೇಜ್ಗೆ ಬೇಕಾಗಿ. ಎಸ್ ಸರ್. ಇಲ್ಲಿ ನನ್ನ ರೂಮಲ್ಲಿ ಮಾಡಿದ್ದೀವಿ. ಸೊ ಸರ್ ಇಲ್ಲಿ ಬೇಡ ಅಭಿಷೇಕ್, ಇದನ್ನ ಪ್ಲೇನ್ ಆಗಿ ಬಿಡೋಣ ಅಂತ ಹೇಳಿದ್ರು. ಸೊ ಹಾಗೆ ಇದು ಮಾಡಿದ್ವಿ ಸರ್. ಓಕೆ. ಕಾಟ್ ಬಂದಾಗ ಸರ್ ಕಿಂಗ್ ಸೈಜ್ ಕಾಟ್ ಪ್ಲಾನ್ ಮಾಡಿದ್ದೀವಿ ಇಲ್ಲಿಗೆ. ಅಂಡ್ ಹೆಡ್ ಬೋರ್ಡ್ ಬಂದು ಜಸ್ಟ್ ಒಂದು 2 feet ಅಷ್ಟು ಹೆಡ್ ಬೋರ್ಡ್ ತೊಗೊಂಡಿವಿ ಸರ್. ಸ್ಮಾಲ್ ಅಲ್ವಾ? ಸ್ಮಾಲ್ ಸರ್. ಯಾಕಂದ್ರೆ ರೂಮ್ ಸೈಜ್ ಸ್ವಲ್ಪ ಚಿಕ್ಕದಿತ್ತು. ಸೊ ನಾವು ಮತ್ತೆ ಇದು ಫುಲ್ ನಮ್ಮ ಸೀಲಿಂಗ್ ಅಟ್ಟ ತೊಗೊಂಡಾಗ ಹ್ಯೂಜ್ ಆಗಿ ಕಾಣುತ್ತೆ. ಸೊ ಆ ಥರ ಹ್ಯೂಜ್ ಆಗಿ ಕಾಣೋದು ಬೇಡ ಅಂತ ಹೇಳಿ ಒಂದು 2 feet ಅಷ್ಟು ಹೆಡ್ ಬೋರ್ಡ್ ತೊಗೊಂಡು ಅದಕ್ಕೆ ಕಾಟ್ ಸೈಟಬಲ್ ಪ್ರೊವೈಡ್ ಮಾಡ್ಕೊಂಡಿದ್ದೆ ಸರ್. ಮೇನಾಗಿ ಇದಕ್ಕೆ ಹೆಡ್ ಬೋರ್ಡ್ ಮೇಲೆ ಒಂದು ಲೈಟ್ನ ಪ್ರೊವೈಡ್ ಮಾಡ್ಕೊಂಡ್ವಿ. ಸೊ ಟಾಪ್ ಅಂಡ್ ಬಾಟಮ್ ಅಲ್ಲಿ ಬರಂಗಿರುತ್ತೆ. ಸೊ ಸಂಜೆ ಹೊತ್ತಲ್ಲಿ ಅದನ್ನ ಹಾಕೊಂಡಾಗ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ, ಆಂಬಿಯನ್ಸ್ ಚೆನ್ನಾಗಿರುತ್ತೆ. ಎಸ್ ಸರ್. ಸರ್ ಇದು ಸ್ಟೋರೇಜ್ ಕಾಟ ಸರ್? ಇದು ಸ್ಟೋರೇಜ್ ಕಾಟ್ ಸರ್. ಇದು ಹೈಡ್ರಾಲಿಕ್ ಇರುತ್ತೆ. ಹೈಡ್ರಾಲಿಕ್ ಬರುತ್ತೆ ಸರ್ ಇದಕ್ಕೆ. ಓಕೆ ಓಕೆ ಓಕೆ. ಈಗ ಸುತ್ತಲೂ ನಮಗೆ ಅಪೋಲ್ಸ್ಟ್ರಿ ಮಾಡ್ಕೊಡ್ಬೇಕಂದ್ರೆ ಅದನ್ನು ಪ್ಲಾನ್ ಮಾಡಿದ್ವಿ ಸರ್. ಎಸ್, ಅದು 2 ಸೆಟಲ್ ಮಾಡಿದ್ದೀವಿ. ಸೊ ವಿತೌಟ್ ಲ್ಯಾಮಿನೇಟು ಫುಲ್ ನಿಮ್ಗೆ ಏನು ಬರುತ್ತೆ ಯು ಶೇಪ್ ಫುಲ್ ಆಗಿ ನಾವು ಅಪೋಲ್ಸ್ಟ್ರಿ ಹಾಕೊಂಡಿರ್ಬೋದು. ಆಮೇಲೆ ಇನ್ನೊಂದು ಮನೆಯಲ್ಲಿ ನಾನು ನೋಡಿದ್ದೆ, ಏನು ಹೆಡ್ ಬೋರ್ಡ್ ಇರುತ್ತಲ್ಲ ಸರ್, ಸೀದಾ ರೂಪ್ ಲೆವೆಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಫಾಲ್ ಸೀಲಿಂಗ್ ಜೊತೆ ಮ್ಯಾಚ್ ಆಗುತ್ತೆ. ಎಸ್ ಎಸ್ ಆಪ್ಷನ್ ಮಾಡಿದ್ರೆ ಮಾಡ್ಬೋದು ಸರ್. ನಾವು ಮಾಡಿದ್ದೀವಿ. ಶೋಭಾ HRC ಅಂತ ಒಂದು ಅಪಾರ್ಟ್ಮೆಂಟ್ ಅದನ್ನ ಮಾಡಿದ್ವಿ ಸರ್. ಫ್ರಮ್ ದಿ ಕಾಟ್ ಇಂದ ತಗೊಂಡು ಫುಲ್ ಸೀಲಿಂಗ್ ಡ್ರಾಪ್ ಮಾಡಿ ಮತ್ತೆ ಸೀಲಿಂಗ್ ಅದನ್ನು ಮುಂದೆ ತಗೊಂಡಿದ್ದೀವಿ. ಮುಂದೆ ಬರುತ್ತೆ. ಎಸ್ ಸರ್. ಟೋಟಲ್ ಅದೊಂದು ಯೂನಿಕ್ ಆಗಿರುತ್ತೆ. ಸ್ವಲ್ಪ ಯೂಸ್ ಆಗಿ ಕಾಣುತ್ತೆ ಸರ್. ಅದರ ಯಾರಾದ್ರೂ ಬೇಕಾದ್ರೆ ಮಾಡ್ಕೊಡ್ತೀರಾ?
100%, ಎಸ್ ಸರ್. ಓಕೆ. ಸೊ ಈ ಕಡೆ ಇಲ್ಲಿ ಸರ್ ಇಲ್ಲಿಗೆ ಬಂದಾಗ ಡ್ರೆಸ್ಸರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ನೀವು ನೋಡ್ಬೋದು ಜಸ್ಟ್ ಒಂದು ಬಾಟಮಲ್ಲಿ ಕಾರ್ಡ್ ಸೈಟಬಲ್ ತರ ಯೂಸ್ ಆಗುತ್ತೆ, ಡ್ರೆಸ್ಸರ್ ಯೂಸ್ ಆಗುತ್ತೆ, ಜಸ್ಟ್ ಬ್ಯಾಕ್ ಪ್ಲೈ ವಿತ್ ಮಿರರ್, ಆಮೇಲೆ ಓಪನ್ ಯೂನಿಟ್ಸ್ ಸಿಂಪಲ್ ಆಗಿ ಮಾಡಿದ್ದೀವಿ ಸರ್. ಇಲ್ಲಿ ಯಾವುದು ಶಟರ್ನ ಕೊಡೋಕೆ ಇಲ್ಲ ಸರ್, ಮತ್ತೆ ಶಟರ್ ಕೊಟ್ಟರೆ ಅವ್ರು ಕ್ಲಟರ್ ಆಗುತ್ತೆ, ತುಂಬಾ ಈಸಿ ಯೂಸೇಜ್ಗೆ ಈಸಿ ಇರಲ್ಲ. ಸೊ ಒಂದು ಓಪನ್ ಯೂನಿಟ್ ಕೊಟ್ಟಿದ್ದೀವಿ, ಸೊ ಡ್ರೆಸ್ಸಿಂಗ್ ಮಾಡ್ಕೊಂಡು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಕಾರ್ಡ್ ಸೈಜ್ ಏನು ಸರ್ ಇದು? ಕಿಂಗ್ ಸೈಜ್ ತೊಗೊಂಡಿದ್ದೀವಿ ಸರ್. ಇಲ್ಲಿ ಕಿಂಗ್ ಮಾಡ್ಕೊಟ್ಟಿದ್ದೀರಾ? 6 ಅಡಿ ಕಿಂಗ್ ಸೈಜ್ ತೊಗೊಂಡಿದ್ದೀವಿ. ಇದು ಮ್ಯಾಟ್ರಸ್ ಏನಾದರೂ ಪ್ರೊವೈಡ್ ಮಾಡಿಬಿಡ್ತೀರಾ ಹಾಗೆ? ಹಾಂ ಸರ್, ಕೆಲವೊಂದು ಕಸ್ಟಮರ್ ತೊಗೊಂಡಿದ್ದಾರೆ ನಮ್ಮ ಹತ್ರನೇ, ಸೊ ಆ ಥರನೂ ಕೊಡ್ತೀವಿ ಸರ್. ಕೆಲವೊಂದು ವೇಕ್ ಫಿಟ್ ಎಲ್ಲ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ, ಸೊ ಅವ್ರಿಗೆ ಆರ್ಡರ್ ಪ್ಲೇಸ್ ಮಾಡಿದಾಗ ಅಲ್ಲಿಂದಾನೆ ಕಸ್ಟಮೈಸ್ ಮಾಡ್ಕೊಡ್ತೀರಾ. ಓಕೆ. ಆ್ಯಂಡ್ ಇನ್ನು ವಾರ್ಡ್ರೋಬ್ ಅಂತ ಬಂದಾಗ ಎಸ್ ಸರ್. ಸೊ ಆಕ್ಸೆಸರೀಸ್ಗಳು ಏನೇನು ಸಿಗ್ಬೋದು? ಹಾಂ ಸರ್, ಟ್ರೌಸರ್ ಪುಲ್ಔಟ್ಸ್ ಬರುತ್ತೆ ನಿಮಗೆ, ಆಸ್ ವೆಲ್ ಆಸ್ ಬಂದ್ಬಿಟ್ಟು ಸ್ಯಾರಿ ಪುಲ್ಔಟ್ಸು, ಸ್ಟ್ಯಾಂಡ್ಸ್ ಬರುತ್ತೆ ಸ್ಲಿಪ್ಪರ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ, ಪ್ಲಸ್ ಆಕ್ಸೆಸರಿಗೆ ಅಂತಾನೆ ಒಂದು ಕೊಟ್ಟಿರ್ತೀವಿ ಸರ್. ಸೊ ನಿಮ್ಮದು ವ್ಯಾಲೆಟ್ಸ್ ಇಂದ ಹಿಡಿದು ಬ್ಯಾಂಗಲ್ಸ್, ಇಯರಿಂಗ್ಸ್ ಪ್ರತಿಯೊಂದು ಹಾಕಿ ತುಂಬಾ ಆಕ್ಸೆಸರೀಸ್ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಬೋದು. ಇಟ್ಸ್ ಆಲ್ ಅವೈಲೇಬಲ್ ಅಲ್ವಾ? ಎಸ್ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನೋಡ್ಬೋದು ಸರ್. ಎಸ್. ಓಕೆ, ಬನ್ನಿ ಸರ್, ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ. ಇದು ಎಸ್ ಸರ್, ಇದು ಬಂದ್ಬಿಟ್ಟು ಅವ್ರದ್ದು ಕಿಡ್ಸ್ ಬೆಡ್ರೂಮ್ ಸರ್, ಅವ್ರ ಮಗು ಅವ್ರ ರೂಮು. ಸೊ ಇಲ್ಲಿಗೆ ಏನು ಮಾಡಿದ್ದೀವಿ, ಲ್ಯಾಮಿನೇಟ್ ಒಂದೇ ಪ್ಯಾಟರ್ನ್ ಹೋಗಿತ್ತು ಸರ್, ಸಿಂಗಲ್ ಲ್ಯಾಮಿನೇಟ್ಗೆ ಹೋದ್ವಿ. ಬಟ್ ಹೈಲೈಟ್ ಆಪ್ಷನ್ ಏನು ಮಾಡ್ಕೊಂಡಿದ್ರೆ ಟೀ ಬಿಡಿಂಗ್ ಬರುತ್ತಲ್ಲ, ಟೀ ಬಿಡಿಂಗ್ ಕೊಟ್ಟು ಇಲ್ಲಿಗೆ ಅಕ್ರಿಲಿಕ್ ಹಾಕೊಂಡಿದ್ದೀವಿ ಸರ್. ಸೊ ಕಾಂಬಿನೇಷನ್ ಆಫ್ ಅಕ್ರಿಲಿಕ್ಕು, ಟೀ ಬಿಡಿಂಗು ಆ್ಯಂಡ್ ದೆನ್ ಶಟರು, ಈ ಥರ ಒಂದು ತೊಗೊಂಡಿದ್ದೀವಿ ಸರ್. ಅಕ್ರಿಲಿಕ್ ಲ್ಯಾಮಿನೇಟ್ ಆಯಿತು. ಅಕ್ರಿಲಿಕ್ ಲ್ಯಾಮಿನೇಟ್, ಬ್ರಾನ್ಸ್ ಮಿರರ್ ಅನ್ಕೊಂಡೆ ನಾನು ಆ್ಯಕ್ಚುಲಿ. ಓಕೆ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಸೊ ಈ ಥರದ್ದು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ 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 ಓಕೆ. ಸೇಮ್ ಸ್ಲೈಡಿಂಗ್ ಅಲ್ವಾ? ಸೇಮ್ ಸ್ಲೈಡಿಂಗ್ ಸರ್, ಟೋಟಲ್ ಇನ್ಲೈನ್ ಸ್ಲೈಡಿಂಗು, ಸೇಮ್ ಅದೇ ಥರ ಸ್ಲೈಡಿಂಗ್ ಕಾನ್ಸೆಪ್ಟಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ. ಸೊ ಆಸ್ ವೆಲ್ ಆಸ್ ನಮ್ಮ ಹತ್ರ ಇಂಟರ್ನಲ್ಲೂ ಫುಲ್ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್. ಡ್ರಾವರ್ಸು, ಶೆಲ್ಫು ಪ್ರತಿಯೊಂದನ್ನು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಸರ್. ಸರ್ ಈ ಕಡೆ ಕಾರ್ನರಲ್ಲಿ? ಎಸ್ ಸರ್, ಕಾರ್ನರಲ್ಲೇ ಜಸ್ಟ್ ಒಂದು ಓಪನ್ ಯೂನಿಟ್ ಕೊಟ್ವಿ. ಸೊ ಕೆಲವೊಂದು ಮಕ್ಕಳು ಕೊಡ್ಬೋದಕ್ಕೆ ಬುಕ್ಸು ಪ್ಲಸ್ ಅದನ್ನೆಲ್ಲ ಇಲ್ಲ ಪ್ಲಾನ್ ಮಾಡ್ಕೊಬೋದು ಅಂತ ಹೇಳಿ ಅಲ್ಲಿ ಖಾಲಿ ಇಟ್ಟಿದ್ರಿ? ಅಲ್ಲಿ ಖಾಲಿ ಇಟ್ಟಿದ್ವಿ ಸರ್. ಇಲ್ಲಿ ಶೆಲ್ಫ್ ಥರ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಬೆಸ್ಟ್ ಸರ್, ಯುಟಿಲೈಸ್ ಮಾಡ್ಬೇಕಂತಂದ್ರೆ. ಓಕೆ. ಆ್ಯಂಡ್ ಇಲ್ಲಿ ಇದು ಸ್ಟಡಿನಾ? ಎಸ್ ಸರ್, ಒಂದು ಸ್ಟಡಿ ಬಂದಿದೆ, ಅದಾದಮೇಲೆ ಒಂದು ಡ್ರೆಸ್ಸರ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ. ಕಾಟ್ ಎಕ್ಸಿಸ್ಟಿಂಗ್ ಕಾಟ್ ಆಲ್ರೆಡಿ ಕಸ್ಟಮರ್ ಹತ್ರನೇ ಇತ್ತು, ಸೊ ಆ ಕಾಟ್ನ ಇಲ್ಲಿ ಹಾಕೊಂಡಿದ್ದಾರೆ. ಸೊ ಕೆಳಗಡೆ ಒಂದು ಸೈಡ್ ಟೇಬಲ್ ಜೊತೆ ಮೇಲ್ಗಡೆ ಹಾಗೆ ಬಂದಾಗ ಡ್ರೆಸ್ಸರ್ ಪ್ಲಾನ್ ಮಾಡ್ಕೊಂಡು. ಓಕೆ. ಆ್ಯಂಡ್ ಇದು ಲೈಟಿಂಗ್ ಲೈಟ್ ರೆಕಮೆಂಡ್ ಮಾಡಿರೋದು ಸರ್? 2 ವೇ ಲೈಟಿಂಗ್ಸ್ನ ಇಲ್ಲಿ ಹಾಕೊಂಡಿದ್ದೀವಿ ಸರ್. ಓಕೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಕ್ವಿಕ್ಕಾಗಿ ಮನೆ ತೋರಿಸ್ಕೊಂಬಂದೆ. ಆ್ಯಂಡ್ ಜೊತೆಯಲ್ಲಿ ಓನರ್ ಕೂಡ ಮಾತಾಡಿದ್ರು, ಅವರು ಕೂಡ ಖುಷಿ ಅಂತ ಹೇಳ್ಬೋದು. ಸೊ ಇವಾಗ ಸರ್ ಜೊತೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್, ಎಂಡ್ ಡೀಟೇಲ್ಸನ್ನು ತೊಗೊಳ್ಳೋಣ. ಸರ್ ಮೊದಲೇದಾಗಿ ನಾನು ಕೇಳುವಂಥದ್ದು, ತಮ್ಮ ಪ್ರೈಸಿಂಗ್ ಯಾವ ಥರ ಇರುತ್ತೆ, ಪ್ಲಸ್ ಈ ಮನೆ ಫಸ್ಟ್ ಎಷ್ಟು ಕಾಸ್ಟ್ ಆಯಿತು ಸರ್? ಸರ್ ಇದು 2 BHK ಬಂದು ನಾವು ಕಂಪ್ಲೀಟ್ ಮಾಡಿದ್ದು 8 lakhs ನಾವು ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ ಸರ್. 8 ಲಕ್ಷದಲ್ಲಿ. ಟೈಮ್ ಎಷ್ಟು ತೊಗೊಂಡ್ರಿ ಮಾಡೋದಕ್ಕೆ? ಸರ್ ಇವ್ರದ್ದು ಆಲ್ಮೋಸ್ಟ್ ಒಂದು 42 days ಅನ್ನು ತೊಗೊಂಡಿದ್ದೀವಿ ಸರ್. ಇಲ್ಲಿ 42 ದಿನ. ಆ್ಯಂಡ್ ಈ ಮನೆ ಮಾಡಬೇಕಾದ್ರೆ ಲೈಕ್ ಕಸ್ಟಮರ್ ಇದ್ರ ಅಥವಾ ಇರಲಿಲ್ಲ? ಇರಲಿಲ್ಲ ಸರ್, ಇರಲಿಲ್ಲ. ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಇತ್ತು. ಸೊ ಒನ್ಸ್ ಅವ್ರ ಕಾಂಟ್ರಾಕ್ಟ್ ಎಲ್ಲ ಫ್ಲೋರಿಂಗ್ ಎಲ್ಲ ಮಾಡಿ ಮುಗಿಸ್ಕೊಟ್ಟಿದ ತಕ್ಷಣ ನಾವು ಫೈನಲ್ ಮೆಜರ್ಮೆಂಟ್ ತೊಗೊಂಡು ಅಲ್ಲಿಂದ ಪ್ರೊಸೀಡನ್ನು ಮಾಡ್ಕೊಂಡ್ರಿ. ಆ್ಯಂಡ್ ಇದಕ್ಕೆ ಡಿಸೈನ್ ಅಂತ ಬಂದಾಗ ನಿಮ್ಮಲ್ಲಿ ಯಾವ ರೀತಿ ಡಿಸೈನ್ ಎಕ್ಸಿಕ್ಯೂಟ್ ಮಾಡ್ತೀರಾ ನೀವು? ಸರ್ ನಮ್ದ್ರಲ್ಲಿ ಮೇನ್ ಆಗಿ ಇದು ಹೇಳಬೇಕಂದ್ರೆ ಸರ್, ಪೂಜಾ ವಾಸವನ ಕಲೆ ಡಿಸೈನ್ ಮಾಡಿಸಿದ್ವಿ. ಅವ್ರು ನಮ್ಮ ಸೀನಿಯರ್ ಡಿಸೈನರ್ ಆಸ್ ವೆಲ್. ಸೊ ಸರ್ ಬಂದಾಗ ಅವ್ರ ಬಗ್ಗೆ ಫಸ್ಟ್ ಯಾಕಂದ್ರೆ ಇನಿಷಿಯಲ್ ಕಾಲ್ ಯಾವತ್ತು ನಾನು ತೊಗೊಂತೀನಿ ಸರ್. ಯಾವುದೇ ಕಸ್ಟಮರ್ ಬಂದ್ರು ನಮ್ಮ ಕಂಪ್ನಿಗೆ ನಾನು ಒಂದು ಇನಿಷಿಯಲ್ ಅವ್ರ ಹತ್ರ ನಾನು ಫಸ್ಟ್ ನಾನು ಮಾತಾಡೋದು. ಸೊ ಮಾತಾಡಿದಾಗ ನಾನು ಕಸ್ಟಮರ್ ಬಗ್ಗೆ ತಿಳ್ಕೊತೀನಿ, ಪ್ಲಸ್ ಜಡ್ಜನ್ನು ಮಾಡ್ಕೊತೀನಿ. ಅದ್ರ ಬೇಸ್ ಮೇಲೆ ಯಾವ ಥರ ಡಿಸೈನರ್ ಕೊಟ್ಟರೆ ಅದೊಂದು ಪ್ರಾಜೆಕ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಆ ಡಿಸೈನ್ ಲೊಕೇಟ್ ಮಾಡ್ಕೊಂಡು ನಾವು ಪ್ರೊಸೀಡ್ ಮಾಡ್ಕೊತೀನಿ ಸರ್. 3D ಡಿಸೈನ್ ಮಾಡ್ತೀವಿ? ಎಸ್ ಹೌದು ಸರ್. 3D ಟೋಟಲ್ 3D ಮಾಡ್ತೀವಿ. 3D ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಐಟಮ್ ಕಸ್ಟಮರ್ಸ್ ತೋರಿಸ್ತೀವಿ. ಪ್ಲಸ್ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲೇ ಲ್ಯಾಮಿನೇಟ್ಸ್ ಏನು ಬರುತ್ತೆ, ಲ್ಯಾಮಿನೇಟು ಯಾವ್ದು ನಾವು ಸೆಲೆಕ್ಟ್ ಮಾಡಿದ್ದೀವಿ ಅದನ್ನ ಅಲ್ಲಿ ತೋರಿಸಿ ಅವ್ರು ಟಚ್ ಆ್ಯಂಡ್ ಫೀಲ್ ಮಾಡಿಸಿ ಆಫ್ಟರ್ ದೇರ್ ಅಪ್ರೂವಲ್ ಕಸ್ಟಮರ್ಸ್ ಓಕೆ ಅಭಿಷೇಕ್ ಇದನ್ನ ಕರೆಕ್ಟಾಗಿದೆ ಅಪ್ರೂವಲ್ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಅವ್ರ ಅಪ್ರೂವಲ್ ನಂತರನೇ ಅದು ಫ್ಯಾಕ್ಟ್ರಿಗೆ ಹೋಗುತ್ತೆ. ಫ್ಯಾಕ್ಟ್ರಿಗೆ ಹೋಗುವಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪ್ರೈಸಿಂಗ್. ನಮ್ಮದು ಏನು ಪ್ರೈಸಿಂಗ್ ಇರುತ್ತೆ? ಪ್ಯಾಕೇಜ್ ಇರುತ್ತೋ, ಸ್ಕ್ವೇರ್ ಫೀಟ್ ಇರುತ್ತೋ? ಸರ್ ನಮ್ಮದು ಸ್ಕ್ವೇರ್ ಫೀಟ್ ಸರ್. ನಾವು ಯಾವುದು ಪ್ಯಾಕೇಜಸ್ ಅಲ್ಲಿ ಮಾಡೋಕ್ಕಲ್ಲ, ಟೋಟಲಿ ಬಂದು ಸ್ಕ್ವೇರ್ ಫೀಟೇ ಬರುತ್ತೆ. ಯಾಕಂದ್ರೆ ಕಸ್ಟಮರ್ ಎಷ್ಟು ತೊಗೊಂಡಿರ್ತಾರೆ ಅಷ್ಟು ಮಾತ್ರ ಚಾರ್ಜ್ ಮಾಡ್ಬೇಕು ಸರ್. ಅದಕ್ಕೋಸ್ಕರ ಸ್ಕ್ವೇರ್ ಫೀಟಲ್ಲೇ ಮಾಡ್ತೀವಿ ನಾವು. ಹೈಟ್ ಇಂಟು ಲೆಂತ್ ತೊಗೊಂತೀವಿ, 2 ಡೈಮೆನ್ಷನ್. ಕೆಲವೊಬ್ಬರೆಲ್ಲ ಡೆಪ್ತಲ್ಲೂ ತೊಗೊಂತಾರೆ ಮೆಜರ್ಮೆಂಟ್ನ, ನಾವು ಅಲ್ಲಿ ಮಾಡೋಕ್ಕಾಗಲ್ಲ. ಜಸ್ಟ್ ಇವಾಗ ಈ ವಾರ್ಡ್ರೋಬ್ ಬಂದರೆ ಈ ವಾರ್ಡ್ರೋಬ್ ವಿಡ್ತ್ ಏನಿದೆ, ಹೈಟ್ ಏನಿದೆ ಅಷ್ಟೇ. ಆ ಸ್ಕ್ವೇರ್ ಫೀಟ್ ಅದನ್ನು ತೊಗೊಳಕ್ಕಾಗಲ್ಲ. ಪ್ಲಸ್ ಪ್ರೈಸಿಂಗ್ ಅಂತ ಬಂದಾಗ ಸರ್, ಲ್ಯಾಮಿನೇಟೆಡ್ ವಾರ್ಡ್ರೋಬ್ಸ್ ಎಲ್ಲ ಬಂದು 1350 1400 ಮಾಡ್ಕೊಡ್ತೀವಿ ಸರ್. ಇದರಲ್ಲಿ ನಿಮಗೆ MR ಪ್ಲೈ ಇರುತ್ತೆ. ಲ್ಯಾಮಿನೇಟ್ಸ್ ಆಲ್ಮೋಸ್ಟ್ ಒಂದು 5 ಕಂಪ್ನಿ ಎಲ್ಲ ಕೊಡ್ತೀವಿ ಸರ್. ಮೆರಿನೋ, ಗ್ರೀನ್ ಲ್ಯಾಮು, ಫೈನ್ ಟಚ್, ಏರೋ ಲ್ಯಾಮ್ ಅಂತ ಪ್ರೀಮಿಯಂ ಬ್ರ್ಯಾಂಡ್ಸ್. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸಿಗ್ಬೋದು? ಫಿಟ್ಟಿಂಗ್ ಟೋಟಲಿ ಹೆಟಿಕ್ ಕೊಡ್ತೀವಿ ಸರ್. ಪ್ರತಿಯೊಂದು ಹೆಟಿಕ್ ಇರುತ್ತೆ, ಪ್ರತಿಯೊಂದು ಸಾಫ್ಟ್ ಕ್ಲೋಸ್ ಇರುತ್ತೆ ಸರ್. ಯಾಕಂದ್ರೆ ನಾವು ಲಾಫ್ಟ್ ತಗೊಂಡ್ರೆ ಲಾಫ್ಟ್ ಸಾಫ್ಟ್ ಕ್ಲೋಸೇ ಕೊಡ್ತೀವಿ. ಕೆಲವೊಂದು ಇದರಲ್ಲಿ ಏನು ಮಾಡ್ತಾರೆ, ಲಾಫ್ಟ್ ನಾರ್ಮಲ್ ಕ್ಲೋಸ್ ಕೊಟ್ಟಿರ್ತಾರೆ. ಬಟ್ ನಮ್ಮ ಒಂದು ಫರ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಸ್ಟಮರ್ ಏನು ನಮ್ಮ ಹತ್ರ ತೊಗೊತಿದ್ದಾರೆ ಎವ್ರಿಥಿಂಗ್ ವುಡ್ ಬಿ ಸಾಫ್ಟ್ ಕ್ಲೋಸ್ ಸರ್. ಒಂದೇ ಒಂದು ಎಲ್ಲ ನಾವು ನಾರ್ಮಲ್ ಕ್ಲೋಸ್ ಕೊಡ್ತೀವಿ ಅಂದರೆ ಈ ವಾರ್ಡ್ರೋಬ್ ಒಳಗಡೆ ಬರುವಂಥ ಡ್ರಾವರ್ ಅದಕ್ಕೆ ಮಾತ್ರ ನಾರ್ಮಲ್ ಕ್ಲೋಸ್ ಕೊಡ್ತೀವಿ ಸರ್. ಅದನ್ನ ಬಿಟ್ಟು ಮಿಚಿಗೆ ಯಾವುದೇ ನೋಡ್ತೀರಾ ನೀವು ಟೋಟಲಿ ಇಟ್ಸ್ ಸಾಫ್ಟ್ ಕ್ಲೋಸ್. ಸಾಫ್ಟ್ ಕ್ಲೋಸ್ ಕೊಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ನಿಮ್ಮ ಕಡೆಯಿಂದ ಗ್ಯಾರಂಟಿ ವಾರಂಟಿ ಎಷ್ಟು? ಎಸ್ ಸರ್. ಸೊ ನಮ್ಮದು ಏನಂತ ಬ್ರ್ಯಾಂಡ್ ವಾರಂಟಿನೇ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡೋದು ಸೆಂಚುರಿ ಸೈನಿಕ್ ಅಂತ ಒಂದು ಯೂಸ್ ಮಾಡ್ತೀವಿ, ಸುರಕ್ಷಾ ಅಂತ ಯೂಸ್ ಮಾಡ್ತೀವಿ ಸರ್. 2 ಪ್ಲೈಬೋರ್ಡ್ ಯೂಸ್ ಮಾಡ್ತೀವಿ. ಈ ಪ್ಲೈಬೋರ್ಡ್ಗೆ ಬೈ ದ ಬ್ರ್ಯಾಂಡ್ ಅವರೇ ಕಂಪ್ನಿ ಕೊಡೋದು 15 years ಕೊಡ್ತಾರೆ. ಸೊ ಸೇಮ್ 15 years ಎಕ್ಸ್ಟೆಂಡೆಡ್ ವಾರಂಟಿ ಕೊಟ್ಟಿರ್ತೀವಿ. ಹಾರ್ಡ್ವೇರ್ಸ್ ಬಂದಾಗ ಹೆಟಿಕ್ ಏನು ಯೂಸ್ ಮಾಡ್ತೀವಿ ಅವ್ರು 5 years ಕೊಡ್ತಾರೆ ವಾರಂಟಿ. ಅದೇ ಸೇಮ್ 5 years ಕ್ಯಾರಿ ಆನ್ ಆಗುತ್ತೆ.
ಪ್ಲಸ್ ನಮ್ಮ ಕಂಪ್ನಿ ಕಡೆಯಿಂದ ನಾವು 1 year ಆಫ್ ಫ್ರೀ ಸರ್ವಿಸ್ ಕೊಡ್ತೀವಿ ಸರ್. ನಿಮ್ಮ ಕಡೆಯಿಂದ 1 ವರ್ಷ 1 ವರ್ಷ ನಾವು ಫ್ರೀ ಸರ್ವಿಸ್, ಯಾವುದೇ ರೀತಿ ಸಮಸ್ಯೆ ಬಂದರೂ ಕೂಡ ನಾವು ಅಟೆಂಡ್ ಮಾಡ್ತಾರೆ ಸರ್. ಪ್ಲಸ್ ಕೆಲವೊಂದು ಕಸ್ಟಮರ್ ಇನ್ನೂ ಸ್ವಲ್ಪ ನಾವು ಜಾಸ್ತಿ ಇರೋ ವ್ಯಾರಂಟೀಸ್ ಬೇಕು ಅಂತ ಹೇಳ್ತಾರೆ, 25 years 30 years. ಅವಾಗ ಏನು ಮಾಡ್ತೀವಿ, ಸೆಂಚುರಿ ಇನ್ನೊಂದು ಪ್ರೀಮಿಯಂ ಸೆಗ್ಮೆಂಟ್ ಬರುತ್ತೆ, ಆ ಒಂದು ಪ್ಲೇಬೋರ್ಡ್ ಅವಾಗ ಸ್ವಲ್ಪ ಏನಾಗುತ್ತೆ ಇನ್ನೊಂದು ಚೂರು ಎಕ್ಸ್ಪೆನ್ಸಿವ್ ಬರುತ್ತೆ. ಅದು HDHMR ಎಲ್ಲ ಬಂದಿದೆ ಸರ್, ಅದನ್ನ ಹಾಕಿ ಅವೆಲ್ಲ ಅವೆಲ್ಲ ಯೂಸ್ ಮಾಡ್ತೀವಿ ಸರ್. ಬಟ್ ಏನಾಗುತ್ತೆ ಅವಾಗ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಇರುತ್ತೆ, ಬಟ್ ಅವಾಗ ಏನಾಗುತ್ತೆ ನಿಮ್ಮ ನಂಬರ್ ಆಫ್ ಇಯರ್ಸ್ ಜಾಸ್ತಿ ಇರುತ್ತೆ ಸರ್. 35 ವರ್ಷದವರೆಗೂ. ಹೌದು ವೀಕ್ಷಕರೇ, 35 ವರ್ಷದವರೆಗೂ ಬಾಳಿಕೆ ಬರುವಂತಹ ಫ್ಲೈ ಎಲ್ಲ ಬರ್ತಾ ಇದೆ ಇವಾಗ, ಹಾಟ್ ವಾಟರ್ ಟೆಸ್ಟೆಡ್ ಎಲ್ಲ ಬರ್ತಾ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ, ವಿತ್ ಸರ್ಟಿಫಿಕೇಟ್ ಬರುತ್ತೆ. ಕರೆಕ್ಟ್. ಅಂಡ್ ನಾನು ಫೈನಲ್ ಆಗಿ ಕೇಳುವಂಥದ್ದು, ಇವಾಗೆಲ್ಲ ನೋಡಿ ಸೋಷಿಯಲ್ ಮೀಡಿಯಾ ಇವಾಗ ದಿನ ಜನ ಕೂತ್ಕೊಂಡು ರೀಲ್ಸ್ ಶಾರ್ಟ್ಸ್ ನೋಡ್ತಾ ಇರ್ತಾರೆ, ಒಂದ್ರ ಮೇಲೆ ಒಂದು ಟ್ರೆಂಡಿಂಗ್ ಬರ್ತಾ ಇದೆ ಇಂಟೀರಿಯರ್ ಅಲ್ಲಿ. ಆ ರೀತಿ ಟ್ರೆಂಡಿಂಗ್ ಅನ್ನ ತಂದು ತೋರಿಸಿದ್ರು ನೀವು ಮಾಡಕ್ಕಾಗುತ್ತೆ ಸರ್. ಲೈವ್ ಎಕ್ಸಾಂಪಲ್ ನೀವು ಈ ವಿಡಿಯೋ ನೋಡಿದೆ ಸರ್, ಯಾಕಂದ್ರೆ ಸ್ಟೇರ್ ಕೇಸ್ ಹಿಂಗೆ ತೋರಿಸಿದ್ವಿ. ಹೌದು, ಅದೇ ಸರ್ ಜಸ್ಟ್ ಬಂದು ನಮ್ಗೆ ತೋರಿಸೋರು ಪಿಕ್ನ, ಅಭಿಷೇಕ್ ನಂಗೆ ಈ ಥರ ಬೇಕು ಮಾಡೋಕ್ಕಾಗತ್ತಾ ಸರ್, ಮಾಡೋಣ ಅಂದೆ ಸರ್. ಕಸ್ಟಮರ್ಸ್ ಹತ್ರ ಬಂದು ಏನೇ ಕೇಳಿದ್ರು ನಾವು ನೋ ಅಂತ ಹೇಳೋಲ್ಲ ಸರ್, ಅದಕ್ಕೊಂದು ಟ್ರೈ ಮಾಡೋಣ ಅಂತ. ಬಿಕಾಸ್ ಒಂದು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಆಗುತ್ತೋ ಇಲ್ವಾ ಅಂತ. ಸೊ ಅದು ಮಾಡಿದ್ರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು. ಕಸ್ಟಮರ್ಸ್ ನಮ್ಮ ಹತ್ರ ಏನೇ ತಂದ್ರು ಆ ಒಂದು ಪ್ರಾಕ್ಟಿಕಾಲಿಟಿ ನಾವು ಚೆಕ್ ಮಾಡಿಕೊಟ್ಟು ಅದು ಫೀಸಿಬಲ್ ಆಗಿತ್ತು ಮಾಡ್ಬೋದು, 100% ವಿಲ್ ಡೂ ಇಟ್. ಪ್ರಾಕ್ಟಿಕಾಲಿಟಿ, ಯೂಸಬಲ್ ಅಲ್ವಾ? ಸೊ ಯೂಸಬಲ್ ಇದೆ, ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ವಿವಾ ಡಿಸೈನ್ ಅಲ್ಲಿ ಅದು ನಿಜ ಆಗುತ್ತೆ ವೀಕ್ಷಕರೇ. ಅಂಡ್ ಫೈನಲ್ ಆಗಿ ನಿಮ್ಮ ಆಫೀಸಲ್ಲಿ ಇದೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಸರ್. ನಮ್ದು ಆಫೀಸ್ ಅಂಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಬರೋದು ಆರ್ ನಗರ ಸರ್. ಆರ್ ನಗರ ಬೆಮ್ಮೆಲ್ ಲೇಔಟ್ 4 stage ಅಲ್ಲಿ ಬರುತ್ತೆ, ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಟೈಮಿಂಗ್ಸ್ ಏನಿರುತ್ತೆ ಸರ್? ಸರ್ ಟೈಮಿಂಗ್ಸ್ ನಮ್ದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6-6:30 ಗಂಟೆ ಆಫೀಸ್ ಓಪನ್ ಇರುತ್ತೆ ಸರ್. ಸಂಡೇ ಓಪನ್ ಇರುತ್ತೆ, ಮಂಡೇ ಒಂದಿನ ಕ್ಲೋಸ್ ಇರುತ್ತೆ ಸರ್. ಮಂಡೇ ರಜೆ ಇರುತ್ತೆ. ಸೊ ಟ್ಯೂಸ್ಡೇ ಇಂದ ಸಂಡೇ ಗಂಟೆ ವರ್ಕ್ ಮಾಡ್ತೀವಿ. ಓಕೆ. ಸೊ ವೀಕ್ಷಕರೇ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ನಾನು ನಿಮಗೆ ವಿವಾ ಡಿಸೈನ್ ಅವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಮನೆಗೆ ಒಳ್ಳೆ ಇಂಟೀರಿಯರ್ ಮಾಡಿಸ್ಬೇಕು, ಟರ್ನ್ಕಿ ಪ್ರಾಜೆಕ್ಟ್ ಬೇಕು, ನಿಮಗೆ ಕಾಟು ಬೆಡ್, ನಾನು ಅವಾಗ ಹೇಳಿದೆ ಅಲ್ವಾ, ಎವ್ರಿಥಿಂಗ್ ಬೇಕು ಅಂತಂದರೆ ವಿವಾ ಡಿಸೈನ್ ಅವ್ರನ್ನ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಇನ್ನೊಂದು ನನ್ನ ರೆಕಮೆಂಡೇಶನ್ ಅಂತಂದರೆ ಇವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಆಫೀಸಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಅಲ್ಲಿ ಹೋಗಿ ಒಂದ್ಸತಿ ನೋಡಿ ನಿಮ್ಮ ಮನೆ ಹೇಗೆ ಬರುತ್ತೆ ಅಂತ, ಫ್ಯೂಚರಲ್ಲಿ ಹೇಗಿರುತ್ತೆ ಅಂತ ಈಗಲೇ ನೀವು ತಿಳ್ಕೊಬೋದು. ಆ್ಯಂಡ್ ಆಪ್ಷನನ್ನು ನೋಡ್ಬೋದು, ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಜೊತೆಯಲ್ಲಿ ಮಟೀರಿಯಲ್ಗಳು, ಯಾವ ರೀತಿ ಮಟೀರಿಯಲ್ಲು, ಯಾವ ರೀತಿ ಲ್ಯಾಮಿನೇಟು. ಸರ್ ಹೇಳಿದ್ರು 25 ವರ್ಷದ ಪ್ಲೈವುಡ್ ಇದೆ, ಆ ಪ್ಲೈವುಡ್ ಹೆಂಗಿರುತ್ತೆ ಈಗ ಹಾಕಿದ್ಮೇಲೆ ಗೊತ್ತಾಗೋದಿಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಸೊ ಒಂದು ಸತಿ ಎಕ್ಸ್ಪೀರಿಯನ್ಸ್ ಸೆಂಟರ್ನ ವಿಸಿಟ್ ಮಾಡಿ. ನೀವು ಬುಕ್ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಅದಾಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಬನ್ನಿ, ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಇಂಟೀರಿಯರ್ನ ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.